ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತ್ರೈವ ತೇಷಾಂ ವಸತಾಂ ಮಹಾತ್ಮನಾಂ ಆನಂದಿನಾಂ ಅಬ್ಧಚತುಷ್ಟಯೇ ಗತೆ ಪಂಚಾಬ್ದಮಧ್ಯಾಪ್ಯ ಮಹಾಂತಿ ಶಾಸ್ತ್ರಾಣಿ ಇಂದ್ರೋ ಗುರುವರ್ಥಂ ಫಾಲ್ಗುನೇನಾರ್ಥಿತೋಭೂತ್. ತತ್ರ ಏವ ತೇಷಾಂ ವಸತಾಂ ಮಹಾತ್ಮನಾಂ ಆನಂದಿನಾಂ ಅಬ್ಧಚತುಷ್ಟಯೇ ಗತೆ ಪಂಚಾಬ್ದಮಧ್ಯಾಪ್ಯ ಮಹಾಂತಿ ಚ ಅಸ್ತ್ರಾಣಿ ಇಂದ್ರಃ ಗುರುವರ್ಥಂ ಫಲ್ಗುನೇ ಅರ್ಥಿತಃ ಅಭೂತ್. ತತ್ರ ಏವ, ಅಲ್ಲಿನೇ ಪಾಂಡವರು ಎಲ್ಲಿದ್ದಾರೆ ಈಗ? ಕುಬೇರನ ಅತಿಥಿಗಳಿಗೆ ವಾಸ ಮಾಡ್ತಾ ಇದ್ದಾರೆ. ವಸತಾಂ ಮಹಾತ್ಮನಾದ ಪಾಂಡವರು ವಾಸ ಮಾಡ್ತಾ ಇದ್ದಾಗ ಆನಂದದಿಂದ ಇದ್ದಾರೆ. ಅಬ್ಧ ಚತುಷ್ಟಯೇ ಗತೆ 4 ವರ್ಷಗಳು. ಇವರೋಗಿ 4 ವರ್ಷ, ಅರ್ಜುನ ಪ್ಲಸ್ 1 ವರ್ಷ. ತೀರ್ಥಯಾತ್ರೆ ಕಾಲಕ್ಕೆ ಅರ್ಜುನ ಇರಲಿಲ್ಲ. 5 ವರ್ಷ ಮುಗೀತು. ಪಂಚಾಬ್ದ ಮಧ್ಯಾಪ್ಯ ಮಹಾಂತಿ ಚ ಅಸ್ತ್ರಾಣಿ. ಇಂದ್ರದೇವರು ಅರ್ಜುನನಿಗೆ ತಮ್ಮದೇ ಮೂಲ ರೂಪ, ಅವತಾರ ರೂಪ, ತಮ್ಮದೇ ಪುಸ್ತಕ ರೆಫರ್ ಮಾಡ್ಕೊಂಡ್ರೆ ಹೇಗಿರುತ್ತೆ? ಆವಾಗಲೂ ಪುಸ್ತಕ ಬೇಕಾದ್ರೆ ರೆಫರ್ ಮಾಡ್ಕೊಂಡ್ರೆ ಏನಾಯ್ತು? ಉಪಯೋಗ ಆಗುತ್ತಾ ಇಲ್ಲ? ತನಗೆ ತಾನು ಗುರು ಆದಾಗ ಆಯ್ತಲ್ಲ, ಆ ಥರ ಮೂಲ ರೂಪದ ಇಂದ್ರದೇವರು ಅರ್ಜುನನಿಗೆ ಅವತಾರ ರೂಪಕ್ಕೆ ಉಪದೇಶವನ್ನು ಮಾಡಿದರು. ಯಾವುದನ್ನ? ಮಹಾಂತಿ ಚ ಅಸ್ತ್ರಾಣಿ. ಎಲ್ಲ ದೇವತೆಗಳು ಕೂಡ ಪಾಶುಪತಾಸ್ತ್ರವನ್ನು ರುದ್ರದೇವರು ಕೊಡ್ತಿರ್ಲಿಕ್ಕೇನೆ ಉಳಿದೆಲ್ಲ ದೇವತೆಗಳು ಬಂದು ತಮ್ಮ ಅಸ್ತ್ರಗಳನ್ನು ಕೊಟ್ಟರು. ಇಂದ್ರದೇವರು ಮಾತ್ರ ಕೊಡದೆ ಏನು ಮಾಡಿದರು? ಸ್ವರ್ಗಕ್ಕೆ ಅಲ್ಲೇ ಕೊಡ್ತೀನಿ ಅಂತ ಹೇಳಿದರು. ಈಗ ಕೊಟ್ರಿ. ಈಗ ಪಂಚಾಬ್ದಂ ಅಧ್ಯಾಪ್ಯ ಮಹಾಂತಿ ಚ ಅಸ್ತ್ರಾಣಿ ಇಂದ್ರಃ ಗುರುವರ್ಥಂ ಫಲ್ಗುನೇನ ಅರ್ಥಿತೋಹು ಎಲ್ಲ ಹೇಳ್ಕೊಟ್ಟು ಬೇರೆ ಇಂದ್ರದೇವರು ಕೇಳಿದರು. ನಮ್ಮ ಗುರುದಕ್ಷಿಣೆ ಕೊಡು ಅಂತ ಕೇಳಿದರು. ಯಾರಿಗೆ? ಅರ್ಜುನನಿಗೆ. ತನಗೆ ಗುರುದಕ್ಷಿಣೆ. ಯಾಕೆ ಇಷ್ಟು ಪಾಠ ಹೇಳಿಕೊಟ್ಟಿದ್ದೇನಲ್ಲ, ಗುರುದಕ್ಷಿಣೆ ಕೊಡಬೇಕು. ಏನು ಕೊಡಬೇಕು ಅಂತ ಹೇಳ್ತಾರೆ. ಬುಧಂ ವಂವ್ರೇ ಸ್ವಶತ್ರುಣಾಂಧ್ರಃ ಪಾರ್ಥಾತ್ ಸ್ವರೂಪತಃ ನಿವಾತ ಕವಚಾಖ್ಯಾನಾಂ ಯೇಷಾಂ ಬ್ರಹ್ಮಾ ವರಂ ದದೌ. ಹೀಗೆ ನಡೆದಿತ್ತು ವಿಷಯ. ಅಲ್ಲಿ ಏನು ಕೇಳಿದ್ರು ಎಂಬುದನ್ನು ಹೇಳ್ತಾರೆ. ವಧಂ ವವ್ರೇ ಸ್ವಶತ್ರುಣಾಂ ಇಂದ್ರಃ ಪಾರ್ಥಾತ್ ಸ್ವರೂಪತಃ ನಿವಾತ ಕವಚಾಖ್ಯಾನಾಂ ಯೇಷಾಂ ಬ್ರಹ್ಮಾ ವರಂ ದದೌ. ಇಂದ್ರಃ ಸ್ವಶತ್ರುಣಾಂ ವಧಂ ವವ್ರೇ ಪಾರ್ಥ. ಅರ್ಜುನ, ನೀನು ಹೋಗಿ ನನ್ನ ಶತ್ರುಗಳಿದ್ದಾರೆ, ನಿವಾತ ಕವಚರು, ಕಾಲಕ್ಕೆ ಅವರು ನೀನು ಸಂಹಾರ ಮಾಡಿ ಬರಬೇಕು. ಇದೇ ನೀನು ಏನ ಹೇಳ್ತಾರೆ ಅದನ್ನೆಲ್ಲ. ಈಗ ಪೂರ್ಣಾತ್ ಸ್ವರೂಪತಃ ತಮ್ಮದೇ ರಾಕ್ಷಸರು ಹೇಳ್ತಾರೆ ಅದನ್ನೆಲ್ಲ. ಈಗ ಹೇಳೋದಕ್ಕೆ ಗೊತ್ತಿರೋದು ಅವರು ಪುಸ್ತಕ ಬರೆದಿರೋದು ಅದಕ್ಕೋಸ್ಕರ. ಅರ್ಥಾತ್ ಸ್ವರೂಪತ, ತಂದೆ ಸ್ವರೂಪವಾಗಿದ್ದರೂ ಕೂಡ ಅರ್ಜುನನಿಂದ ಕೇಳಿಕೊಂಡು. ನಮ್ಮ ಪ್ರಕಾರ ಏನು ಗೊತ್ತು? ಮೂಲ ರೂಪ ಶ್ರೇಷ್ಠನೋ ಅವತಾರ ರೂಪ ಶ್ರೇಷ್ಠನೋ? ಮೂಲ ರೂಪನೇ ಶ್ರೇಷ್ಠ. ಸೊ ಮೂಲ ರೂಪದಿಂದ ಮಾಡೋದು ಬಿಟ್ಬಿಟ್ಟು ಅವತಾರ ರೂಪದಿಂದ ಯಾಕೆ ಮಾಡಿಸ್ಬೇಕು ಅಂತ ಪ್ರಶ್ನೆ. ಈಗ ಉತ್ತರ ಕೊಡ್ತಾರೆ. ನಿವಾತ ಕವಚಾಖ್ಯಾನಾಂ ಯೇಷಾಂ ಬ್ರಹ್ಮಾವರಂ ದದೌ. ನಿವಾತ ಕವಚರು ಅಂತ ಕೊಲ್ಲಬೇಕು ನೀನು ಅಂತ ಕೇಳಿದ. ಅವರಿಗೆ ಬ್ರಹ್ಮದೇವರಿಂದ ವರ ಬಂದಿತ್ತು. ಏನಂತ? ಅವಧ್ಯತ್ವಂ ಸುರೈರ್ದೈತ್ಯೈರ್ ಗಂಧರ್ವೈಹಿ ಪಕ್ಷಿ ರಾಕ್ಷಸೈಹಿ ಪುನರಿಂದ್ರೇಣ ಅರ್ಥಿತೋ ಜಹೀಮಾನ್ ನರದೇಹವಾನ್. ಅವಧ್ಯತ್ವಂ ಸುರೈಹಿ ದೈತ್ಯೈಹಿ ಗಂಧರ್ವೈಹಿ ಪಕ್ಷಿ ರಾಕ್ಷಸೈಹಿ. ಇಷ್ಟರಿಂದ ಸಾವಬೇಡ. ಯಕ್ಷ ರಾಕ್ಷಸ ಇನ್ನೊಂದು ಪಾಠ. ಪುನಃ ಇಂದ್ರೇಣ ಅರ್ಥಿತ ಅದಾತ್ ಬ್ರಹ್ಮಂ ಜಹಿ ಇಮಾನ್ ನರದೇಹವಾನ್. ಏನು ನಡೀತಲ್ಲಿ? ಅವಧ್ಯತ್ವಂ ಒಂದು ವರ ತಗೊಂಡಿದ್ದ. ವಿಚಿತ್ರ ವರ ತಗೊಳ್ತೇವರು. ಸುರೈಹಿ, ಯಾವ ದೇವತೆಗಳಿಂದನೂ ಸಾಯಬಾರದು. ದೈತ್ಯೈಹಿ, ಯಾರ ದೈತ್ಯರಿಂದನೂ ಸಾಯಬಾರದು. ಗಂಧರ್ವೈಹಿ, ಗಂಧರ್ವರಿಂದ ತಾನೇ ದೈತ್ಯ ಅವರಿಂದನೂ ಸಾಯಬಾರದು. ಪಕ್ಷಿ ರಾಕ್ಷಸೈಹಿ, ಪಕ್ಷಿಗಳು ಗರುಡಾದಿಗಳಿಂದಾಗಲಿ ಅಥವಾ ಬೇರೆ ಪಕ್ಷಿಗಳಿಂದಾಗಲಿ ಅಥವಾ ಯಕ್ಷ ರಾಕ್ಷಸೈಹಿ ಅವರಿಂದಾಗಲಿ. ಹಿರಣ್ಯಕಶಿಪು ಏನು ಮಾಡಿದ್ದ?
ರಾವಣ ಕೂಡ ಏನು ಕೇಳಿದ್ದ, ನರವಾನರ ಹೊರತು ಬೇರೆ ಸಾವು ಬೇಡ ಅಂತ ಕೇಳಿದ್ದ. ಇಲ್ಲಿ ನರ ಸೇರಿಸ್ಕೊಂಡಿಲ್ಲ, ಇಲ್ಲಿ ಗೊತ್ತಾಯ್ತಾ, ನರ ಸೇರಿಸ್ಕೊಂಡಿಲ್ಲ. ಅದಕ್ಕೆ ಚೆನ್ನಾಗಿ ಹೊರ ಕೇಳಿದ್ದು. ಪುರ ಆಗ ಇಂದ್ರದೇವರು ಕೇಳಿಕೊಂಡ್ರು, ನಾನೇ ಕೊಲ್ಲಬೇಕು ಅವ್ರನ್ನ ಅನುಗ್ರಹ ಮಾಡಿ ಅಂತೇಳಿ. ಆಗ ಅವ್ರು ಹೇಳಿದರು, ನಾನು ದೇವತೆಗಳಿಂದ ಸಾವಿಲ್ಲ ಅಂತ ಹೊರ ಕೊಟ್ಟಿರೋದ್ರಿಂದ ಈ ರೂಪದಿಂದ ಕೊಲ್ಲಕ್ಕಾಗಲ್ಲ ನಿನಗೆ. ಏನು ಮಾಡಬೇಕೀಗ? ಪುನರಿಂದ್ರೇಣ ಅರ್ಥಿತ ಅದಾತ್ ಜಹಿ ಇಮಾನ್ ನರದೇಹವಾನ್. ಕಾರಣಕ್ಕೋಸ್ಕರನೇ ತೇನ ಅರ್ಜುನಂ ಶಕ್ರ ಸ್ವಾತ್ಮಾನಂ ನರದೇಹಗಂ ಜಗಾದ. ಇಂದ್ರ ಸ್ವತಃ ತನ್ನದೇ ರೂಪ, ಅರ್ಜುನ ರೂಪ, ಅದನ್ನು ಕೇಳಿಕೊಂಡ, ನೀನು ಅವರನ್ನು ಕೊಂದು ಬರಬೇಕು. ತಾನು ಜಹಿ, ಅವರನ್ನು ಕೊಲ್ಲು. ಇತ್ತೇವ ಕಿರೀಟಂ ಸ್ವಂ ನಿಬಧ್ಯ ಚ. ಇಷ್ಟು ಹೇಳಿ ಅರ್ಜುನಿಗೆ ತನ್ನ ಕಿರೀಟವನ್ನು ಕಟ್ಟಿದ. ಇಂದ್ರದೇವರು ತಮ್ಮ ಕಿರೀಟನ ಕಟ್ಟಿದರು. ಅವತ್ತಿಂದ ಅರ್ಜುನ ಏನಂತ ಹೆಸರಾಯಿತು? ಕಿರೀಟಿ ಅಂತ ಹೆಸರಾಯಿತು. ಮೂಲ ರೂಪದ ಕಿರೀಟವನ್ನು ಇಟ್ಕೊಂಡ. ಕೃಷ್ಣ ಕೂಡ ಏನೋ ಕಿರೀಟಿನೇ. ಯಾತಕ್ಕೆ? ಎಲ್ಲಿ ಅದು ಕರಡು ಹಾಕಿರ್ತಾರೆ ಕಿರೀಟಿ, ಗೊತ್ತಾಯ್ತಾ? ಕೃಷ್ಣನ ಮೂಲ ರೂಪದ ಕಿರೀಟ ಅವತಾರ ರೂಪಕ್ಕೆ ಹಾಕಿದ. ಇಲ್ಲಿ ಕೂಡ ಮೂಲ ರೂಪದ ಕಿರೀಟನ ಅವತಾರ ರೂಪಕ್ಕೆ ಹಾಕಿತ್ತು ಇಂದ್ರ ಇಲ್ಲಿಗೆ. ಆದರೆ ಆ ಕಿರೀಟ ಮೂಲ ರೂಪದ ಭೇದ ಇಲ್ಲ, ಅವತಾರಕ್ಕೂ ಯೋಚನೆ ಇಲ್ಲ. ಇಲ್ಲಿ ಹಾಗಲ್ಲ. ಏನಾಯ್ತು ಇದು? ಭೇದ ಇದೆ, ಅವತಾರ ಸ್ವಲ್ಪ ಭೇದ ಇದೆ. ಆದ್ದರಿಂದ ಮುಂದೆ ಏನಾಗುತ್ತೆ ಗೊತ್ತಾಗುತ್ತಾ ಮತ್ತು ಅರ್ಜುನ ಕಿರೀಟಿ ಅಂತ ಹೆಸರು ಬಂತು. ಭಾಳ ಜನ ಹೇಳ್ತಿರ್ತಾರೆ, ಏನು ಕಿರೀಟ ಹೊತ್ಕೊಂಡಿದ್ದಾರೆ ಅಂತ ಕೇಳ್ತಾರೆ. ಅದೇನು ಕಿರೀಟ ಅಂತ ಹೇಳೋ ಪದ್ಧತಿ ಇದೆ. ಇಲ್ಲಿ ಅರ್ಜುನ ನಿಜವಾಗ್ಲೂ ಕಿರೀಟ ಹೊತ್ಕೊಂಡಿದ್ದಾನೆ. ಯಾವುದು? ಕೃಷ್ಣಂತ ಅಪ್ರಾಕೃತ, ಅದರಿಂದ ರೂಪ ಭೇದನೇ ಇಲ್ಲ. ಇಲ್ಲಿ ಹಾಗಲ್ಲ, ಇತ್ತಿದ್ದು. ಜಗಾದತಾಂಜಹೀತ್ತೇವ ಕಿರೀಟಂ ಸ್ವಂ ನಿಬಧ್ಯ ಚ. ತೊನ್ನೆ ಕಿರೀಟವನ್ನು ಕಟ್ಟಿ ಕಳಿಸಿದರು. ಐಂದ್ರಂ ಸ್ಯಂದನಮಾರುಹ್ಯ ಪಾರ್ಥೋ ಮಾತಲಿ ಸಂಯುತಃ ಗಾಂಡೀವಂ ಧನುರಾದಾಯ ಯಯೌ ಆದಾಯ ತಂ ಯಯೌ ಹಂತುಂ ಮಹಾಸುರಾನ್. ಐಂದ್ರಂ ಸ್ಯಂದನಂ ಆರುಹ್ಯ ಪಾರ್ಥಃ ಮಾತಲಿ ಸಂಯುತಃ ಗಾಂಡೀವಂ ಧನು ಆದಾಯ ಯಯೌ ಹಂತುಂ ಮಹಾಸುರಾನ್. ಐಂದ್ರಂ ಸ್ಯಂದನಂ ಜೊತೆಗೆ ತಮ್ಮದೇ ರಥ ಕೊಟ್ಟು, ಅಲ್ಲೇನು ಬೇರೆ ರಥ ಹೋಗ್ಲಿಕ್ಕೆ ಸಾಧ್ಯನಿಲ್ಲ, ಅದು ತನ ಕೊಟ್ಟು. ಪಾರ್ಥಃ ಆರುಹ್ಯ, ಅದನ್ನೇರಿ. ಮಾತಲಿ ಸಂಯುತ, ಸಾರಥಿ ಮಾತಲಿನೇ. ಗಾಂಡೀವಂ ಧನು ಆದಾಯ, ಗಾಂಡೀವ ಧನಸ್ಸು ಅದನ್ನು ತಗೊಂಡು ಯಯೌ ಹಂತುಂ ಮಹಾಸುರ, ಆ ಮಹಾ ಅಸುರರು ನಿವಾತ ಕವಚರ್, ಅವ್ರನ್ನ ಕೊಲ್ಲೋದಕ್ಕೋಸ್ಕರ ಹೊರಟ. ಶಂಖಂ ದದುಹು ತಸ್ಯ ದೇವಾಹ ದೇವದತ್ತಃ ಸ ಶಂಖರಾಟ್ ನಾದಯನ್ ಶಂಖಘೋಷೇಣ ಧನುರ್ವಿಸ್ಫಾರಯನ್ ಮಹತ್. ಸಾರಥಿ, ಇಂದ್ರದೇವರ ಸಾರಥಿ. ಅರ್ಜುನ ತಂದೆ ರೂಪ ಅದು ಕೊಟ್ಟ, ತಗೊಂಡೋಗ. ಅದೇ ರಾಮಾವತಾರ ಕಾಲಕ್ಕೆ ರಾವಣನ ಸಂಹಾರ ಮಾಡ್ಬೇಕಾದ್ರೆ ರಥ ಕಳಿಸಿದ್ರು. ಅಲ್ಲಿ ಸಾರಥಿ ಯಾರು? ಮಾತಲಿನಿ. ಗೊತ್ತಾಯ್ತಾ? ಯಾರಿಗೆ? ದಾರುಕ ಕೃಷ್ಣನಿಗೆ, ಇದು ಮಾತಲಿ ಈತನಿಗೆ. ಗಾಂಡೀವಂ ಧನುರಾಧಾಯ ಯಯೌ ಹಂತುಂ ಮಹಾಸುರಾನ್ ಶಂಖಂ ದದುಸ್ತಸ್ಯ ದೇವಾಹ. ವಿಶೇಷವಾದ ಶಂಖವನ್ನು ಎಲ್ಲ ದೇವತೆಗಳು ಸೇರಿ ಅರ್ಜುನನಿಗೆ ಒಂದು ಪ್ರೆಸೆಂಟ್ ಮಾಡಿದರು. ಶಂಖರ, ಅದಕ್ಕೆ ದೇವದತ್ತ ಅಂತ ಹೆಸರಾಯಿತು. ದೇವೈಹಿ ದತ್ತಃ ದೇವದತ್ತಃ, ದೇವತೆಗಳಿಂದ ಕೊಡಲ್ಪಟ್ಟದ್ದು ಒಂದು ವಸ್ತುನೇ. ಕೊಂಡ್ಕೊಳ್ಳೋ ಎರಡು ದೇವತೆಗಳು ಸೇರಿ ಅದು ಯೂನಿಯನ್ ಮಾಡಿಕೊಂಡು ಅವರದ್ದು ಅರ್ಜುನ ಪ್ರೆಸೆಂಟ್ ಮಾಡಿ, ಅದಕ್ಕೆ ದೇವೈಹಿ ದತ್ತಃ ಎಲ್ಲ ಸೇರಿಕೊಟ್ಟಿದ್ದು. ಜಾಯಿಂಟ್ ಯಾವುದೋ ಒಂದು ಎದು ಬರ್ತಾರಲ್ಲ ಆಫೀಸಿಂದ ಬಂದಾಗ ಮದುವೆ ಎಲ್ಲರೂ ಸೇರಿ ಕಾಣಿಕೆ ಕೊಟ್ಬಿಡ್ತಾರೆ. ಒಬ್ಬರು ಕೊಟ್ಟಕ್ಕೆ ಹೋದ್ರದ್ದು ಎಲ್ಲ ಸೇರಿ ಕೊಡ್ತಾರೆ. ಅದು ಸೈಜಬಲ್ ಆಗುತ್ತೆ, ಅವ್ರಿಗೆ ಹೆವಿ ಆಗೋದಿಲ್ಲ, ಇವರಿಗೆ ಒಳ್ಳೆ ಉಪಯೋಗ ಆಗುತ್ತೆ. ಆ ಥರ ಕೊಡೋ ಪದ್ಧತಿ ದೇವತೆಗಳೆಲ್ಲ ಕೊಟ್ಟರು. ಅದು ದೇವದತ್ತ ಅಂತ ಹೆಸರಾಯಿತು. ಈ ಅರ್ಜುನನಿಗೆ ಶಂಕ ಬಂತು, ದೇವದತ್ತಂ ಧನಂಜಯ. ಅಲ್ಲಿ ಪ್ರಶ್ನೆ ಬಂತು, ಈಗ ಹೇಳಬೇಕೀಗ ದೇವದತ್ತ ಯಾವುದಿದು? ಉಳಿದ ಆಚಾರ್ಯಗಳು ಏನು ಮಾಡಿದ್ರು, ಮಹಾಭಾರತಕ್ಕೆ ಬೆರಲಿಲ್ಲ ಏನೂ ಕೂಡ, ಬರೀ ಗೀತೆಗೆ ಬರೋದು, ಆ ರೀತಿಗೆ ಬೆರಲೇ ಇಲ್ಲ. ನಮ್ಮ ಪ್ರಶ್ನೆ ಹಾಗೆ ಉಳ್ಕೊಡೋದು. ಅವೆಲ್ಲ ಪ್ರಶ್ನೆ ಸಾಲ್ವ್ ಆಗೋದು ಯಾವಾಗ? ಇಡೀ ಮಹಾಭಾರತ ಓದಿ ಬರೋದಾಗ. ಆಚಾರ್ಯ ಒಬ್ಬರೇನೆ. ಭಾಳ ಸ್ವಾರಸ್ಯ ಅಂದರೆ ಗೀತೆಗೆ ಭಾಷ್ಯನೂ ಬರೆದ್ರು, ಯಾವ ಗೀತೆ ಯಾವ ಮಹಾಭಾರತದಲ್ಲಿ ಬರೋದು ಅದೆಲ್ಲನೂ ಬರೆದ್ರು. ಗೊತ್ತಾಯ್ತು? ಇದು ವಿಷಯ ಒಬ್ಬರೇ ಮಾಡಿದ್ದಾಗ. ಅದರಿಂದ ಏನಾಯ್ತು, ಗೀತಾ ಭಾಷ್ಯ ಪರ್ಫೆಕ್ಟ್. ಯಾತಕ್ಕೆ? ಇದನ್ನು ಬರೆದು ಅದನ್ನು ಬರೆದ್ರಿಂದ ಯಾವುದೂ ಮಿಸ್ ಆಗೋದಿಲ್ಲ. ಅವ್ರು ಆ ಭಾಗ ಮಾತ್ರ ಬರೆದ್ರಿಂದ ಯಾವ್ದು ಮಿಸ್ ಆಯ್ತು? ಈಗ ಈ ಮಧ್ವ ವಿಜಯ ಇದೆ, ಒಂದು ಸರ್ಗಕ್ಕೆ ಮಾತ್ರ ವ್ಯಾಖ್ಯಾನ, ಮೂರು ಸರ್ಗಗಳಿಗಿಲ್ಲ, ಅಪೂರ್ಣ ಆಯ್ತಾಗ. ಸೊ ಅವ್ರ ಗೀತಾ ಭಾಷೆ ಏನಾಯ್ತಾಗ ಅಪೂರ್ಣ. ಗೀತಾ ಏನದು? ಮಹಾಭಾರತದ ಸಾರ. ಮಹಾಭಾರತದ ಸಾರ, ಮಹಾಭಾರತ ಗೊತ್ತಿದ್ದರೆ ಸಾರ ಗೊತ್ತಾಗಬೇಕು. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯನೂ ಬರೋದು, ಗೀತೆಗೆ ಭಾಷೆ ತಾತ್ಪರ್ಯನೂ ಬರೆದಿದ್ದರಿಂದ ಮಹಾಭಾರತ ತಾತ್ಪರ್ಯನೂ ಪರ್ಫೆಕ್ಟು, ಇದು ಪರ್ಫೆಕ್ಟ್ ಆಯ್ತು. ಗೊತ್ತಾಯ್ತಾ?
ಇದು ಎಷ್ಟೋ ಸರ್ತಿ ಎಕ್ಸ್ಪೀರಿಯನ್ಸಿನ ಮೇಲೆ ಅವರು ಪುಸ್ತಕಕ್ಕೆ ವ್ಯಾಲ್ಯೂ ಬರುತ್ತೋ ಇಷ್ಟು ಬರೆದಾಗ ವ್ಯಾಲ್ಯೂ ಜಾಸ್ತಿ ಆಯಿತು. ಗೊತ್ತಾಯ್ತಾ? ಇಡೀ ಗೀತಾನ ಮಹಾಭಾರತ ಏನದು? ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ, ಎಲ್ಲ ನಿದರ್ಶನ. ದರ್ಶನ ಯಾವುದು? ಅದು ಎಕ್ಸಾಂಪಲ್ಲು. ಥಿಯರಿ ಯಾವುದು ಅಂದರೆ ಗೀತಾ. ಗೀತಾ ಇಷ್ಟು ಓದ್ಬೇಕಾದ್ರೆ ಮಹಾಭಾರತದಲ್ಲಿ ಇರಬೇಕು. ಅಲ್ಲಿ ಹೆಸರು ಹೇಳ್ತಾ ಹೋಗ್ತಾರೆ ದ್ರುಪದ ವಿರಾಟ. ಯಾರು ದ್ರುಪದ ವಿರಾಟ? ಯಾರವರೆಲ್ಲ? ಅಲ್ಲೇನಿಲ್ಲ ಅದರೊಳಗೆ. ಯಾಕೆ ಅದು ಇರಬೇಕಾಗಿಲ್ಲ. ಇಡೀ ಪುಸ್ತಕ ಪಾದ ಒಂದು ಇದು ಬಂದಿದೆ, ಉಳಿದವರು ಅದು ಬರಲಿಕ್ಕೆ ಹೋಗಲಿಲ್ಲ. ಅದು ಇದೆಲ್ಲ ಯೋಚನೆ ಮಾಡಿದಾಗ ಆಚಾರ್ಯರ ಭಾಷ್ಯ, ಗೀತಾ ಭಾಷ್ಯ ಅರ್ಥ ಆಗಬೇಕಾದ್ರೂ ಕೂಡ ತಾತ್ಪರ್ಯ ಓದಿರ್ಬೇಕಾಗ, ಇದರ ಅರ್ಥ ಆಗೋದಿಲ್ಲ. ಗೀತಾ ಭಾಷ್ಯ ಅರ್ಥ ಆಗದವರು ಬ್ರಹ್ಮಸೂತ್ರ ಅರ್ಥ ಆಗೋದಿಲ್ಲ. ಯಾತಕ್ಕೆ? ಸ್ಮೃತಿಶ್ಚ ಅಂತ ಕೋಟ್ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ, ಗೀತಾನ ಕೋಟ್ ಮಾಡ್ತಾರೆ. ಬ್ರಹ್ಮಸೂತ್ರಗಳ ರೆಫರೆನ್ಸು ಗೀತೆಯಲ್ಲಿದೆ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಬದ್ಧಿ ವಿನಿಶ್ಚಿತೈ ಅಲ್ಲಿದೆ. ಅಲ್ಲಿ ತಗೊಂಡಾಗ ಗೀತಾ ರೆಫರೆನ್ಸ್ ಇದೆ. ಗೊತ್ತಾಯ್ತಾ? ಸೊ ಎಲ್ಲ ಓದ್ದೆ ಹೋದರೆ ಯಾವುದೂ ಅರ್ಥ ಆಗೋದಿಲ್ಲ. ಇವಾಗ ಸಾಮಾನ್ಯ ಏನು ಮಾಡಿ ಸುಧಾ ಓದ್ದಾಗ ಏನಾಗುತ್ತೆ, ಅದಿಷ್ಟೇ ಓದೋದ್ರಿಂದ ಇವೆಲ್ಲ ಮಿಸ್ ಆಗುತ್ತೆ. ಇಷ್ಟು ಸುಧಾ ಆ್ಯಕ್ಚುಲಿ ಮೊದಲು ಓದಬೇಕು, ಆಮೇಲೆ ಮತ್ತೆ ಓದಬೇಕು. ಎಲ್ಲ ಓದಿದ ಮೇಲೆ ಮಧ್ವ ವಿಜಯ ಹೇಗೆ ಮೊದಲು ಓದಿ ಆಮೇಲೆ ಓದಬೇಕು. ಹಾಗೆ ಏನಾಗುತ್ತೆ, ನಾಲೆಡ್ಜ್ ಭಾಳ ಡೀಪಾಗಿರುತ್ತೆ. ಇಲ್ಲದ್ರೆ ಸೂಪರ್ಫಿಷಿಯಲ್ ನಾಲೆಡ್ಜ್ ಉಪಯೋಗ ಇಲ್ಲ. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಯಾವ ಗ್ರಂಥನೂ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಡಿಸಿದಾಗ ಯಾವ ಪದಾರ್ಥನ ಬಿಡ್ತಾರಾ? ತೀರ ಸಾಕಾರು ಮುಟ್ಟಿ ಬಾಯೆಲ್ಲ ಇಟ್ಕೊಂಡು ಏನಾರು ನೋಡ್ತಾರೆ ಕೊನೆ ಪಕ್ಷ. ಯಾಕೆ ಜಾಗ ಇಲ್ಲ, ತಿನ್ನಕ್ಕಿಲ್ಲ, ಹಾಕಿಬಿಟ್ಟಿದ್ದಾರೆ. ಪ್ರಸಾದ ಅಂತ ಹಾಕಿದ್ದಾರೆ, ಅದಕ್ಕೆ ಏನು ಮಾಡ್ತಾರೆ, ಚೆಲ್ಲಬಾರ್ದು, ಸ್ವಲ್ಪ ಇದು ಮಾಡ್ತಾರೆ. ಆ ಥರ ಊಟದಲ್ಲಿ ಎಲ್ಲ ಚೆಲ್ಲಬಾರ್ದು ಗೊತ್ತಿದೆ. ಗ್ರಂಥದಲ್ಲಿ ಎಲ್ಲ ಚೆಲ್ಬಿಟ್ಟಿದ್ದಾರೆ, ಒಂದಲ್ಲ ಎಲ್ಲ ಚೆಲ್ಲದವ್ರೆ. ಊಟ ಬಿಟ್ಟು ಎದ್ದಾಗ ಊಟ ಕೊಡ್ಬೇಕಾಗ್ತದೆ, ಊಟ ಕೂತಿದ್ದೇ ಬರ್ತಾಯಿ. ಅದೇ ಆ ದೃಷ್ಟಿಯಿಂದ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ ಮೇಲೆ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ದೇವದತ್ತ ಕಿರೀಟಿ ಇವೆಲ್ಲರ ಅರ್ಥ ಆಯ್ತು. ಈಗ ಇಂಥ ಕಿರೀಟನೇ ಕರ್ಣ ಹೊಡೆದಿದ್ದಾಗ, ಕರ್ಣ ಕೆಳಗೆ ಹೊಡೆದ ಬಿತ್ತಲ್ಲ, ಕೃಷ್ಣ ರಥ ಒತ್ತಿದಾಗ ಈ ಕಿರೀಟ ಬಿದ್ದಿದ್ದೆ. ಯಾವುದೋ ಕಿರೀಟ ಬಿದ್ದು ದೊಡ್ಡ ವಿಚಾರ ಅಲ್ಲ. ಅಂಗಡಿಯಲ್ಲಿ ಕೊಡ್ಕೊತಾನೆ, ವ್ಯಾಲ್ಯೂ ಬೇರೆ ಅದ್ರದ್ದು. ಅದು ದುಡ್ಡು ಹೋಯ್ತು, ಪದಾರ್ಥ ಹೋಯ್ತು. ಯಾರೋ ಕೊಟ್ಟಿದ್ರೆ ಕಳ್ಕೊತಾನೆ, ಗಿಫ್ಟ್ ಕಳ್ಕೊಂಡಾಗಾಯ್ತು. ದೊಡ್ಡವ್ರು ಕೊಟ್ಟಿದ್ರೆ ಕಳ್ಕೊಂಡ್ಬಿಡ್ತಾನೆ. ಅವಾಗ ಏನಾಯ್ತು ಅವನಿಗೆ? ಮೆಟೀರಿಯಲ್ ವ್ಯಾಲ್ಯೂ ಅಲ್ಲ, ಅದಕ್ಕೆ ಇರೋದು ಯಾವುದದು? ಈ ಎಮೋಷನಲ್ ಸೆಂಟಿಮೆಂಟಲ್ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಆಗ ಇನ್ನೊಬ್ಬ ಅದಕ್ಕಿಂತ ಒಳ್ಳೇದು ಕೊಡ್ಬಹುದು, ಕೊಟ್ಟರು ಕೂಡ ಅದು ಕೊಟ್ಟಾಗಲಿಲ್ಲ, ಸಬ್ಸ್ಟಿಟ್ಯೂಟೇ ಇಲ್ಲ ಅದಕ್ಕೆ. ಇವರು ಒಂದು ಯಾರೋ ಮಧ್ಯರು ಒಂದು ವಿಗ್ರಹ ಕೊಟ್ಟಿರ್ತಾರೆ ದೊಡ್ಡವ್ರನ್ನ ತಿಳ್ಕೊಬೇಡ. ಗೊತ್ತಾಯ್ತಾ? ಅದನ್ನ ಕಳ್ಕೊಂಡ್ಬಿಟ್ಟ, ಭಾರಿ ದುಃಖ ಆಯಿತು. ಇನ್ನೊಬ್ರು ಗೋಲ್ಡ್ ಅದೇ ಗೋಲ್ಡ್ ಮಾಡಿಸ್ಕೊಟ್ಟ. ಅದು ಗೋಲ್ಡ್ ಮೆಟೀರಿಯಲ್ ವ್ಯಾಲ್ಯೂ ಜಾಸ್ತಿ ಇದೆ, ಬಟ್ ಅನುಗ್ರಹ ಮಿಸ್ ಆಯ್ತು. ಅರ್ಥ ಆಯ್ತಾ? ಈಗ ಇದು ಅರ್ಥ ಮಾಡಿಕೊಂಡ್ರೆ ಇದನ್ನು ಯೋಚನೆ ಮಾಡಿದರೆ ಆಚಾರ ಗ್ರಂಥಗಳ ಅನುಗ್ರಹ ರೂಪದ ಗ್ರಂಥಗಳಾದ್ದರಿಂದ ಅದನ್ನು ನಾವು ಯಾವುದೋ ರೀತಿಯಲ್ಲಿ ನೋಡಬಾರ್ದು. ಮಂತ್ರಾಸ್ತಿ ಕೊಟ್ಟು ಹೇಗೆ ಭಕ್ತಿ ತಲೆ ಮೇಲೆ ಹಾಕೋತೇವೋ, ಅವರು ಕೈಲೇ ಕೊಟ್ಟಿದ್ದು, ಕೈಲಿ ಬರೆಸಿದ್ದು ಬಾಯಿಲಿ, ಅದರಲ್ಲಿ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಎಷ್ಟು ಅರ್ಥ ಆಗುತ್ತೋ ಅಷ್ಟು, ಜೀರ್ಣ ಆದಷ್ಟು ಊಟ ಮಾಡ್ತಾನಲ್ಲ ಹಾಗೆ. ಶಂಖಂ ದದುಹು ತಸ್ಯ ದೇವಾಹ ದೇವದತ್ತಃ ಸ ಶಂಖರಾಟ್. ಅದಕ್ಕೆ ಶಂಖ ಅಂತ ಶಂಖರಾಟ್ ಅಂತ ಕರೆದು. ರಾಟ್ ಅಂದ್ರೇನು? ಶಂಖಗಳಲ್ಲಿ ಶ್ರೇಷ್ಠ ಶಂಖರಾಜ. ಅದನ್ನು ಕೊಟ್ಟರು. ಅದಕ್ಕೆ ದೊಡ್ಡ ಪಾಂಚಜನ್ಯ, ಅದು ಬೇರೆ. ಗಾಂಡೀವಂ ಧನುರಾದಾಯ ಪೌಂಡ್ರ ಇದೆ ಭೀಮಸೇನ ದೇವರದ್ದು. ಗಾಂಡೀವಂ ಧನುರಾದಾಯ ಯಯೌ ಹಂತುಂ ಮಹಾಸುರಾನ್ ತಗೊಂಡು ಹೊರಟಿತ್ತು. ಶಂಖಂ ದದುಸ್ತಸ್ಯ ದೇವಾಹ ನಾದಯನ್ ಶಂಖ ಘೋಷೇಣ ಧನುರ್ವಿಸ್ಫಾರಯನ್ ಮಹತ್. ಶಂಖ ಓದಿ ಭಾರಿ ಧ್ವನಿ ಮಾಡ್ತಿತ್ತು, ವಿಚಿತ್ರ ಧ್ವನಿ ಕೊಡ್ತಕ್ಕಂಥ ಶಂಖ. ಇಂದು ವಿರಾಟ್ ಪರ್ವದಲ್ಲಿ ಬರುತ್ತದು. ಶಂಖ ಧ್ವನಿ ಕೇಳಿದಾಗ ಉತ್ತರ ಕುಮಾರ ಮೂರ್ಛಿತರಾಗಿ ಬಿದ್ದು ಬಿಡ್ತಾರೆ. ಕರ್ಣನಿಗೆ ಕರ್ಣಕೊಂಡಾಗ ಇರ್ತಲ್ಲ, ಈಗ ಇವ್ರು ಕರ್ಣಕೊಂಡಲ್ಲ ಬಂದು, ಸ್ಪೆಷಲ್ ಕರ್ಣಕೊಂಡಲ್ಲ ಬಂತು. ಆದರೆ ಅದು ಬೇರೆ ಇದು ಬೇರೆ. ಅದು ದೈತ್ಯ ಶಕ್ತಿ ಕೂತಿತ್ತು ಒಳಗಡೆಗೆ, ಇದು ಹಾಗಲ್ಲ. ಇಂದ್ರದೇವರ ಅನುಗ್ರಹ ಮೂಲದಿಂದ ಅವತಾರಕ್ಕೆ. ತೀರ್ಥ ತಾನೇ ತಗೋತಾನೆ ಅಂತ ತಗೊಂಡ್ರೆ ಹೇಗೋ ಹಾಗೆ ತೀರ್ಥ ತಾನೇ ತಗೊಳ್ಳೋದೆಲ್ಲ ಮಾಡಿದ್ದೇನ. ಅದಕ್ಕೆ ತಂದೆನ ತಾನೇ ಹೇಳಿಸ್ಕೊಂಡಾಗತ್ತೆ. ಅರ್ಜುನ ಮೂಲ ರೂಪದಿಂದ ಅವತಾರ ರೂಪಕ್ಕೆ ಬಂತು. ಆಸಸಾದ ಪುರಂ ದಿವ್ಯಂ ದೈತ್ಯಾನಾಂ ಇಂದ್ರನಂದನ. ಆಗ ಇಂದ್ರನಂದನ ಬೆಳಗ್ಗೆ ಎರಡರ್ಥ. ಇಂದ್ರನ ಮಗ ಅಂತ ಒಂದರ್ಥ, ಮತ್ತೆ ಇಂದ್ರಶ್ಚಾಸೋ ನಂದನಸ್ಯ ಇನ್ನೊಂದರ್ಥ. ಇಂದ್ರಸ್ಯ ನಂದ ಮಾನಂದಂ ನಯತಿ. ಇಂದ್ರಿಗೆ ಆನಂದ ಉಂಟು ಮಾಡ್ಲಿಕ್ಕೋಸ್ಕರ ಇಷ್ಟು ಕೆಲಸ ಮಾಡ್ತಿದ್ದಾನೆ. ಅಷ್ಟೇ ಗುರುದಕ್ಷಿಣೆ ಕೊಡ ಕೇಳಿದ್ರಿಂದ ದಕ್ಷಿಣೆ ಕೊಟ್ಟರೆ ಏನಾಗುತ್ತೆ? ಖುಷಿ ಆಗುತ್ತೆ. ಇಂದ್ರನಂದ, ಅಲ್ಲಿ ನಂದನಂದನ ಕೃಷ್ಣ, ಇಂದ್ರನಂದನ ಈತ. ಪುರಂ ದಿವ್ಯಂ ದೈತ್ಯಾನಾಂ ಇಂದ್ರನಂದನ. ಅದೇನವರು ಪುರಾಣ ಸ್ಪೆಷಲ್ ಮಾಡ್ಕೊಂಡಿದ್ರು ಅವರು. ಅಂದ್ರೆ ಆಲ್ ಪುರುಷ್ ಮಾಡ್ಕೋತಾರಲ್ಲ, ಅರ್ಥಬೇಕಾದ್ರೆ ಏನಾಗ ಅಂಥ ಪುರ ಮಾಡ್ಕೊಂಡಿದ್ರು. ತ್ರಿಪುರೇಶ್ವರರು ಹಾಗೆ ಇದ್ದಿದ್ದು, ಅನ್ಬ್ರೇಕಬಲ್ ಇದ್ರು, ಆದ್ರೆ ಕೊನೆಗೆ ನಾಶ ಮಾಡಿದ್ರು. ಇವರೆಲ್ಲ ಮಾಡ್ಕೊಂಡಿದ್ರು. ಆಸಸಾದ ಪುರಂ ದಿವ್ಯಂ ದೈತ್ಯಾನಾಂ ಇಂದ್ರನಂದನ. ನಿವಾತ ಕವಚರ ಪಟ್ಟಣಕ್ಕೆ ಹೋದ. ತಸ್ಯ ಶಂಖಧ್ವನಿಂ ಶ್ರುತ್ವಾ ಗಾಂಡೀವಸ್ಯ ನಿಸ್ವನಂ
ಅಭಿಶಸ್ತ್ರುರ್ಮಹಾವೀರ್ಯಾಃ ನಿವಾತ ಕವಚಾಸುರಾಃ ತಸ್ಯ ಶಂಖಧ್ವನಿಂ ಶ್ರುತ್ವಾ. ಶಂಖಧ್ವನಿಯನ್ನು ಕೇಳಿಕೊಂಡು ಗಾಂಡೀವಶ್ಚ ನಿಸ್ವತ್, ಗಾಂಡೀವದ ಧ್ವನಿಯನ್ನು ಕೇಳಿಕೊಂಡು, ನಿಸ್ವನ ಅಂದ್ರೂ ಧ್ವನಿನೇ. ಅಭಿಶಸ್ತ್ರು ಮಹಾವೀರ್ಯಾಃ ನಿವಾತ ಕವಚಾಸುರಾಃ. ನಿವಾತ ಕವಚರಂತ ರಾಕ್ಷಸರು ತಮ್ಮ ಪಟ್ಟಣದಿಂದ ಯುದ್ಧಕ್ಕೋಸ್ಕರ ಹೊರಗೆ ಬಂದರು. ಮಹಾವೀರ್ಯಾಃ, ಭಾರಿ ಸಾಮರ್ಥ್ಯ ಇದ್ದವರು. ಪರಬಲ ಇತ್ತಲ್ಲ, ಅದೇ ಮಹಾಸಾಮರ್ಥ್ಯ. ಅವರೇನು ಯೋಚನೆ ಮಾಡಿ, ಇದೆಲ್ಲ ಯಾರು ಮಹಾ ಬ್ರಹ್ಮದೇವರ ನಮಗಿದೆ, ದೇವತೆಗಳೇ ಕೊಲ್ಲೋದಿಲ್ಲ, ಯಾವನೋ ಬಂದಿದ್ದಾನೆ ಅಂತ ಬಂದರು. ಇದು ಈ ರೀತಿ ಮಾಡಿದ್ರೆ ಅವ್ರು ಸಾಯೋದು. ಅದನ್ನ ಸ್ವಲ್ಪ ಯಾವುದನ್ನು ಲೈಟಾಗಿ ತಗೊಳಕ್ ಹೋಗ್ಬಾರ್ದು, ಗೊತ್ತಾಯ್ತಾ? ಯಾವುದನ್ನು ಲೈಟಾಗಿ ತಗೊಂಡ್ರು ಕೂಡ ಡೇಂಜರ್. ಅಪಾಯ ದೊಡ್ಡದ್ರಿಂದನೇ ಆಗ್ಬೇಕು ಅಂತಿಲ್ಲ, ಚಿಕ್ಕದಿಂದನೂ ಆಗ್ಬೋದು. ಅಭಿಶಸ್ತ್ರು ಮಹಾವೀರ್ಯಾಃ ನಿವಾತ ಕವಚಾಸುರಾಃ ತಿಸ್ರಃ ಕೋಟ್ಯೋ ದಾನವಾನಾಂ ಸ್ವಯಂಭುವರ ಗರ್ವಿತಾಃ ನಾನಾಯುಧೈರಣೇ ಪಾರ್ಥಂ ಅಭ್ಯವರ್ಷನ್ ಸುಸಂಹತಾಃ. ಅವ್ರ ಸಂಖ್ಯೆ ಈಗ ಹೇಳ್ತಾರೆ. ಎಷ್ಟು ಜನ ಇದ್ರು ಅವರು? ತಿಸ್ರಃ ಕೋಟ್ಯ ದಾನವಾನ, 3 ಕೋಟಿ ರಾಕ್ಷಸರಿದ್ರು, 3 ಕೋಟಿ ಜನ. ಎಲ್ಲರಿಗೂ ವರ ಇತ್ತು. ಸ್ವಯಂಭುವರ ನಿವಾತ ಕವಚರು. ನಿವಾತ ಕವಚರು ಅಂದ್ರೆ ಏನು? ಅವ್ರ ಕವಚದೊಳಗೆ ವಾತ ಗಾಳಿ ಕೂಡ ಹೋಗಾಗಿಲ್ಲ ಅಂತೇಳಿ ಅಂತ ಪ್ರೂಫ್ ಮಾಡ್ಕೊಂಡಿದ್ರು, ಗೊತ್ತಾಯ್ತಾ? ಗಾಳಿ ಈಗಿಂದ ಹೋಗುದು, ಇನ್ನೇನು ಬಾಣಗಳೇನೋಗುತ್ತೆ. ನಮ್ಮ ಕವಚನ ಯಾರು ಭೇದ ಮಾಡೋಕ್ಕಾಗೋದಿಲ್ಲ, ಇನ್ನೇನು ಅಂತ. ಕರ್ಣನ ಕವಚ ಅಭೇದ್ಯ ಇತ್ತಲ್ಲ, ಹಾಗೆ ಇದು ಅಭೇದ್ಯ ಕವಚಗಳು ಇರೋದೆಲ್ಲ. ಸ್ವಯಂಭೂ ವರ ಗರ್ವಿತಾಃ ನಾನಾಯುಧೈ ರಣೇ ಪಾರ್ಥಂ ಅಭ್ಯವರ್ಷನ್ ಸುಸಂಹತಾಃ. ಎಲ್ಲರೂ ಯುನೈಟ್ ಆದ್ರು, ಎಲ್ಲರೂ ಒಟ್ಟಿಗೆ ಹೊಡೆದ್ರು ಅರ್ಜುನ. ಅದು ಈಗ ನೋಡಿ ಎಲ್ಲಿ ಉಪಯೋಗ ಬಂತು ಅರ್ಜುನನಿಗೆ ಹೇಳ್ತಾರೆ. ತೇಷಾಂ ಸಶಸ್ತ್ರಾಣಿ ಕಿರೀಟಮಾನಿ ನಿವಾರ್ಯ ಗಾಂಡೀವ ಧನು ಪ್ರಮುಕ್ತೈ ಶರೈಶ್ಯರಾಂಸಿ ಪ್ರಚಕರ್ತ ವೀರೋ ಮಹಾಸ್ತ್ರ ಶಿಕ್ಷಾಬಲ ಸಂಪ್ರಯುಕ್ತೈ. ಅರ್ಜುನ ಏನು ಯೋಚನೆ ಇಲ್ಲ, ಆತನ ಏನಿದೆ ಈಗ ಫುಲ್ಲಿ ಬೆಕ್ಕಿಬಿಡ ಅರ್ಜುನ. ಈಗ ಪಾಶುಪತ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ತೇಷಾಂಸ ಶಸ್ತ್ರಾಣಿ ಕಿರೀಟ ಮಾಲಿ, ಕಿರೀಟ ಮತ್ತು ಮಾಲ್ಯ ಎರಡೂ ಇಟ್ಕೊಂಡಿದ್ದಂಥ ಅರ್ಜುನ ನಿವಾರ್ಯ ಗಾಂಡೀವ ಧನು ಪ್ರಮುಕ್ತೈ, ಗಾಂಡೀವ ಧನುಸಿನಿಂದ ಬಿಡಲ್ಪಟ್ಟಂತಹ ಶರೈಹಿ ಬಾಣಗಳಿಂದ ಅವನ್ನೆಲ್ಲ ನಾಶ ಮಾಡಿ ಶಿರಾಂಸಿ ಪ್ರಚಕರ್ತ ವೀರ. ಒಂದು ಅಧ್ಯಾಯ ಪೂರ್ತಿ ಬರುತ್ತೆ ಮಹಾಭಾರತದಲ್ಲಿ. ನಿವಾತ ಕವಚ ವಧಪರ್ವ ಅಂತಾನೆ ಒಂದು ಪರ್ವ, ಉಪಪರ್ವ ಇದೆ. ವನಪರ್ವ ಮೇನ್ ಪರ್ವ, ಅದ್ರ ಸಪ್ಪರ್ವ. ಆಚಾರ ಒಂದೇ ಶ್ಲೋಕದಲ್ಲಿ ಎಲ್ಲ ಹೇಳ್ಬಿಡ್ತಾರೆ. ಶರೈ ಶಿರಾಂಸಿ ಪ್ರಚಕರ್ತ ವೀರೋ ಮಹಾಸ್ತ್ರ ಶಿಕ್ಷಾಬಲ ಸಂಪ್ರಯುಕ್ತೈ. ಅವು ಮಹಾಸ್ತ್ರಗಳು, ಒಂದ್ ಕಡೆಗೆ ಮಹಾಸ್ತ್ರಗಳು ಶಿಕ್ಷಾಬಲ ಜೊತೆಗೆ ಅಭ್ಯಾಸದ ಬಲ. ಅಭ್ಯಾಸದ ಯಾವುದೋ ವಸ್ತು ಎಂದೋ ನೋಡಿರ್ತಾನೆ, ತಕ್ಷಣ ನೆನಪಿ ದಿವಸ ನೋಡ್ತಿರ್ತಾನೆ, ಏನಾಗತ್ತಾಗ ಪಟ ಜ್ಞಾಪಕ ಬರುತ್ತೆ. ಅದಕ್ಕೇನೋ ಶಿಕ್ಷಾ ಅಂದ್ರೆ ಅದು ವಿಶೇಷವಾದ ಶಿಕ್ಷೆಯ ಬಲ ಎಲ್ಲ ಸೇರ್ಕೊಂಡು ಬಿಡಲ್ಪಟ್ಟಂತ ಬಾಣಗಳಿಂದ ಅವರ ತಲೆಗಳನ್ನು ಕತ್ತರಿಸಿದ. ಬ್ರಹ್ಮರು ಇರತಕ್ಕಂಥ ವ್ಯಕ್ತಿಗೆ ಈಗ ಹೇಗೆ ಶಕ್ತಿ ಬಂತು ಅಂದ್ರೆ ಬ್ರಹ್ಮದೇವರು ಕೊಟ್ಟ ವರ ಆಗಿತ್ತು. ನರರೂಪದಿಂದ ಕೊಲ್ಬಹುದು ಅಂತ ಹೇಳಿದ್ರಿಂದ ಪ್ರಾಬ್ಲಮ್ ಇಲ್ಲ. ಅವರೇ ಮಾಡಿಫೈ ಮಾಡಿದ್ರು, ಅದರಿಂದ ಸಮಸ್ಯೆ ಬರಲಿದ್ರೆ ಅರ್ಜುನ ಕೈಯಲ್ಲೇ ಸಾಧ್ಯವೇ ಇರಲಿಲ್ಲ. ಭೀಮನಂತೇವರು ಸಂಶಯ ಮಾಡಿದ್ರು, ಯಾತಕ್ಕೆ? ಈಕ್ವಲ್ ಅವರು. ಮಯಾವರ ವಿಲಂಕಿತಾ ಅನೇಕ ಸ್ವಯಂಭುವ. ಬ್ರಹ್ಮದೇವರು ವರ ಇದ್ರು ಕೂಡ ಇಂದ್ರಜಿತ್ತು ಮೊದಲಾದವರಿಗೆ ಅಡ್ಡಿ ಆಗ್ಲಿಲ್ಲ ಹನುಮಂತನಿಗೆ. ಯಾತಕ್ಕೆ? ಇಬ್ರು ಸಮ ಆದ್ರಿಂದ. ಆದರೆ ಇಂದ್ರ ಬಹಳ ಕಡಿಮೆ ಬ್ರಹ್ಮದೇವರಿಗಿಂತ. ಹೆಂಗೆ ಸಾಧ್ಯವಾಯಿತು ಅಂದ್ರೆ ಬ್ರಹ್ಮದೇವರೇ ಕೊಟ್ಟ ವರದಿಂದ ಸಾಧ್ಯವಾಯಿತು. ಆ ಕ್ಲಾರಿಫಿಕೇಶನ್ ಇಲ್ಲದೆ ಹೋಗಿದ್ರೆ ಬ್ರಹ್ಮನ ವರವನ್ನು ಉಲ್ಲಂಘಿಸಿದ್ದು ಹನುಮಂತ, ಭಾವಿ ಬ್ರಹ್ಮ. ಅರ್ಜುನ ಉಲ್ಲಂಘಿಸ್ತ ಅಂದ್ರೆ ಅರ್ಜುನ ಏನಾಗ್ಬೇಕೀಗ? ಭಾವಿ ಬ್ರಹ್ಮ ಆಗ್ಬಿಡ್ಬೇಕಾಗ್ತದೆ. ಆಗ್ಲಿಲ್ಲ. ಯಾತಕ್ಕೆ? ವರದಿಂದ ಮಾಡಿದ್ದೆ ಹೊರತಿದ್ದು ಸಹಜ ಶಕ್ತಿ ಅಲ್ಲ. ಮತ್ತೆ ಪ್ರಶ್ನೆಗಳು ಬರುತ್ತಾಗ ಎಲ್ಲ ಸಿಮಿಲರ್. ಅದು ಇದು ಬ್ರಹ್ಮದೇವರನ್ನು ಮೀರ್ಲಕ್ಕ ಆಗದೆ ಇದ್ದಿದ್ದನ್ನ ಹನುಮಂತ ಮೀರಿದ ಕಾರಣ ಕೊಟ್ಬಿಟ್ಟು ಉಳಿದವ್ರಿಗೆ ಸಾಧ್ಯ ಇಲ್ಲ ಅಂತ ಕನ್ಫರ್ಮ್ ಮಾಡಲಿ. ಮತ್ತೆ ಇಲ್ಲಿ ವಿರೋಧ ಬಂತಲ್ಲ, ಈಗ ಏನು ಒಪ್ಕೋಬೇಕೀಗ? ಬ್ರಹ್ಮದೇವರಿಗೆ ಬೆಲೆ ಇಲ್ಲ ಅಂತ ಒಪ್ಕೋಬೇಕು, ಅಥವಾ ಅರ್ಜುನ ಭಾವಿ ಬ್ರಹ್ಮ ಅಂತ ಒಪ್ಕೋಬೇಕು. ಎರಡೂ ಸಾಧ್ಯ ಇಲ್ಲ. ಅದು ಉತ್ತರ ಏನು ಕೊಟ್ರೆ ಈಗ ಅವರೇ ಕೊಟ್ಟ ವರದಿಂದಾಗಿ ಸಾಧ್ಯ ಆಯಿತು. ಅವ್ರಿಗೆ ಅವರೇ ಕೊಟ್ಟ ಮಾಡ್ರೆ ಅವರೇ ಮಾಡಿಫೈ ಮಾಡ್ಬೋದು. ಅವರಿಗೆ ಆ ರೈಟ್ ಇದೆ. ವರ ಕೊಟ್ಟು ಮಾಡಿ ಆರ್ಡರ್ ಪಾಸ್ ಮಾಡಿದವರಿಗೆ ಏನಿದೆ? ಮಾಡಿಫೈ ಮಾಡೋದು, ಕ್ಯಾನ್ಸಲ್ ಮಾಡ್ಬೇಕಾದ್ರೆ. ದೇವತೆಗಳು ವರ ಸಾಮಾನ್ಯವಾಗಿ ಏನ್ ಮಾಡಲ್ಲ, ಅವರು ಕ್ಯಾನ್ಸಲ್ ಮಾಡಲ್ಲ. ಏನ್ ಮಾಡ್ತಾರೆ? ಅದನ್ನ ಮಾಡಿಫೈ ಮಾಡ್ತಾರೆ ಅಷ್ಟೇನೆ. ಇಲ್ಲಿ ಮಾಡಿಫೈ ಮಾಡಿದ್ರು. ಅಸ್ತ್ರ ಮಹಾಸ್ತ್ರ ಶಿಕ್ಷಾ ಬಲ ಸಂಪ್ರಯುಕ್ತೈ ಸರ್ವೇ ಹತಾಸ್ತೇನ ಮಹಾರಥೇನ ತೇದಾನವಾಸ್ತೋಪಿ ಯಯೌ ತಥಾನ್ಯಾನ್ ಪೌನೋಮ ಕಾಲೇಯ ಗಣಾಭಿಧಾನಾನ್ ಷಷ್ಟಿಂ ಸಹಸ್ರಾಣಿ ಮಹಾರಥಾನಾಂ. ಸರ್ವೇ ಹತಾಃ ತೇನ ಮಹಾರಥೇನ ತೇ ದಾನವಾಃ ಸಹ ಅಪಿ ಯಯೌ ತಥಾ ಅನ್ಯಾನ್ ಪೌಲೋಮ ಕಾಲೇಯ ಗಣಾಭಿಧಾನಾನ್
ಷಷ್ಟಿಂ ಸಹಸ್ರಾಣಿ ಮಹಾರಥಾನ ಸರ್ವೇ ಹತಾಹ ತೇನ ಮಹಾರಥೇನ. ಮಹಾರಥನಾದ ಅರ್ಜುನನಿಂದ ಅವರೆಲ್ಲರೂ ಹತರಾಗೋದು. 3 ಕೋಟಿ ರಾಕ್ಷಸರು ಒಬ್ಬನು ಉಳ್ಕೊಳ್ಳಿಲ್ಲ. ಎಲ್ಲರಿಗೂ ಬ್ರಹ್ಮವರ ಇದ್ದಿದ್ರೆ ಎಲ್ಲರೂ ನಾಶ ಮಾಡಬೇಕಾಗಿತ್ತು. ಏ ದಾನವಾಹ ಸೋಪಿ ಯಯೌ ತಥಾ ಅನ್ಯಾನ್. ಅರ್ಜುನ ಹೇಗೂ ಬಂದಿದ್ದೇನೆ ಅಂಥೇಳಿ ಇನ್ನೂ ಲಿಸ್ಟಲ್ಲಿ ಕೇಳಿದ್ದ. ಇನ್ನೊಂದು ಗುಂಪಿತ್ತು, ಪೌಲೋಮರು ಕಾಲೇಯರು ಅಂತ. ಅವರಿಗೆ ಬ್ರಹ್ಮವರ ಅದೆಲ್ಲ ಏನು ವಿಶೇಷ ಇರಲಿಲ್ಲ, ಇದು ಸಮಸ್ಯೆ ಇರಲಿಲ್ಲ. ಮುಗಿಸಿ ಅವ್ರನ್ನ ಇದಕ್ಕೆ ಹೋದ. ಪೌಲೋಮರು ಕಾಲೇಯರು ಅಂತ ಹೆಸರು. ಗಣ ಗುಂಪುಗಳು ಅವೆಲ್ಲ ಕೂಡ. ಅಂದರೆ ಗುಂಪಿಗೆ ಪೌಲೋಮರು ಅಂತ ಗುಂಪು ಹೆಸರು. ನಾವೇನು ರಷ್ಯನ್ಸ್ ಹಾಗೆಲ್ಲ ಕರಿತೇವಲ್ಲ, ಆ ರೀತಿಯಲ್ಲಿ ಗುಂಪದು. ಆ ಗುಂಪಿನವರೆಲ್ಲ ಅರ್ಜುನ ಕೊಂದು ಹಾಕ್ತ. ಅಲ್ಲಲ್ಲ, ಕಾಲೇಯವನಿಗೆ ಅವನಿಗೆ ಯಾವ ಸಂಬಂಧನೂ ಇಲ್ಲ. ಕಾಲೇಯವನ ಹುಟ್ಟಿ ಆಯಿತು, ಸತ್ತು ಆಯ್ತು ಅವನಾಗಲೇ, ಏನೂ ಇಲ್ಲ. ಅವನ ಹೆಸರು ಒಬ್ಬನ ಹೆಸರು ಅದು. ಇದು ಗುಂಪಿನ ಹೆಸರು. ಇದು ಕಾಮನ್ ನೋನ್ ಬೇರೆ, ಪ್ರಾಪರ್ ನೋನ್ ಬೇರೆ. ಕಾಲೇಯವನ ಏನದಲ್ಲ ಪ್ರಾಪರ್ ನೋನ್, ಅವರಿಗೆ ಹೆಸರಿದೆ. ಇದೆಲ್ಲ ಏನಿದು ಕಾಮನ್. ಇದು ಅಷ್ಟು ಜನ ಇಂಡಿಯನ್ಸ್. ಇಂಡಿಯನ್ ಅಂದ್ರೆ ಯಾರಾಗ್ತಾರೆ ಈಗ? ಎಷ್ಟು ಜನ? 106 ಕೋಟಿ ಜನ ಇದ್ದ, ಎಲ್ಲರಿಗೂ ಇಂಡಿಯನ್ಸ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಆದ್ರೆ ಕರ್ನಾಟಕದವನು ಹೋಯ್ತಾಗ ಎಷ್ಟು ಜನ ಉಳಿದ್ರೆ? ಈಗ ಎಲ್ಲ ಸ್ಟೇಟ್ ಎಲಿಮಿನ್ ಆಯ್ತು. ಇಂಡಿಯನ್ ಕರ್ನಾಟಕ ಇಂಡಿಯನ್, ತೆಲುಗು ಇಂಡಿಯನ್, ಆ ಥರ ಚೇಂಜ್ ಆಯ್ತು. ಆಮೇಲೆ ಬೆಂಗಳೂರು ಇಂಡಿಯನ್, ಇನ್ನೂ ಬದಲಾಯ್ತು. ಇನ್ನು ಹನುಮಂತಗರ ಇಂಡಿಯನ್, ಇನ್ನು ಯಾವುದು ಬಡಾವಣೆ ಇಂಡಿಯನ್. ಅಲ್ಲಿ ಏನೋ ಅವನೊಬ್ಬನೇ ಆಗ್ಬಿಡ್ತಾನೆ ಕೊನೆಗೆ. ಹತ್ರ ಬರ್ತಾ ಹೋಗ್ತದೆ. ಅದರಿಂದ ಕಾಮನ್ ನೋನ್ ಬಹಳ ಬ್ರಾಡ್ ಆಗಿರುತ್ತೆ. ಸಾಧ್ವಾಯು ತಾನಸ್ತ್ರ ಶಸ್ತ್ರಾಣಿ ಅಭಿವರ್ಷ ಬಾಣಾನ್ ಧನಂಜಯ ಪಾಶುಪತಾಸ್ತ್ರತೋದ್ರ. ನೋಡಿ, ಪಾಶುಪತಾಸ್ತ್ರ ಉಪಯೋಗಕ್ಕೆ ಬಂತಾತ್. ಈಗ ಪಾಶುಪತಾಸ್ತ್ರದಿಂದ ಅವರೆಲ್ಲ ಹೊಡೆದು ಹಾಕಿದ. ಎಷ್ಟಿದ್ರವರು? ಅವರ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ ಷಷ್ಟಿಂ ಸಹಸ್ರಾಣಿ. ಷಷ್ಟಿ ಅಂದ್ರೆ ಎಷ್ಟು? 60,000 ಜನ ಇತ್ತು. 3 ಕೋಟಿ ಪ್ಲಸ್ 60,000 ಜನ. ಈಗ ವನವಾಸ ಎಷ್ಟು ಉಪಯೋಗ ಆಯ್ತು ಪಾಂಡವರದು? ದುರ್ಯೋಧನ ಏನೋ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ತಿಳಿದವರು ಊರಲ್ಲಿದ್ರು ಸಾಧನೆ ಮಾಡ್ತಾರೆ, ಕಾಡಿಗೆ ಹೋದ್ರು ಸಾಧನೆ ಮಾಡ್ತಾರೆ. ಮಾಡದೇ ಇದ್ದವರು ಎಲ್ಲಿ ಕೊಟ್ಟರು ಮಾಡೋದಿಲ್ಲ. ಎಲ್ಲ ಅನುಕೂಲ ಮಾಡಿ ಕೊಟ್ಟರು ಮಾಡ್ಕೊಂಡ್ಬಿಡ್ತಾರೆ, ಬಿಡೋದಿಲ್ಲ. ದೇವ್ರು ಎಷ್ಟು ಅನುಕೂಲ, ಕಲಿಯುಗ ಬೈತೀವಿ ನಾವು, ಎಷ್ಟು ಅನುಕೂಲ ಇದೆ ಗೊತ್ತಾ? ಈಗ ಎಲ್ಲ ಆಹಾರ ಬೇಸಿ ಹಾಕೊಂಡು ಬರ್ಕೊಂಡ್ಬಿಡ್ತಾರೆ. ಬೋದಾಯ್ತು ಅವ್ರದ್ದೇ. ರಾಯರಿಗೆ ಕೂತ್ರೆ ರಾತ್ರಿ ಹೊತ್ತೇ ಬರೀಬೇಕಾಗಿತ್ತು, ದೀಪಕ್ಕೆ ಎಲೆ ಸುಡಬೇಕಾಗಿತ್ತು. ಎಷ್ಟು ಅದರಲ್ಲಿ ಅವ್ರು ಮಾಡಿದ ಕೆಲಸನ ಇದ್ರಲ್ಲಿ ಎಲ್ಲರೂ ಸೇರಿ ಮಾಡಕ್ ಬರೋದಿಲ್ಲ. ಒಬ್ಬೊಬ್ರು ಬೇಡ, ಯುನೈಟ್ ಆಗಿದ್ರು ಮಾಡಕ್ ಬರೋದಿಲ್ಲ. ಅಂದ್ರೆ ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಹೊರಗಟ್ಲೆ, ಈ ಬೆಳಕಿಲ್ಲ, ಎಲ್ಲ -ಪಾಯಿಂಟ್ಗಳೇ. ಅವ್ರು ಮಾಡಿದ ಪ್ಲಸ್ ಪಾಯಿಂಟ್ ಎಷ್ಟೊತ್ತ ಅದೆಲ್ಲ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ರು ಅವರು. ಎಲ್ಲ -ಪಾಯಿಂಟ್ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರು? ಪ್ಲಸ್ ಪಾಯಿಂಟ್. ನಾವು ಎಲ್ಲ ಪ್ಲಸ್ ಪಾಯಿಂಟ್ ಏನ್ ಮಾಡ್ಕೊತಿದ್ವಿ? ಎಲ್ಲ -ಪಾಯಿಂಟ್. ಇಷ್ಟೆಲ್ಲ ಇದ್ಮೇಲೆ ನಿದ್ದೆ ಮಾಡಿದ್ರೆ ಏನು ಉಪಯೋಗ? ಫಸ್ಟ್ ಕ್ಲಾಸ್ ಫ್ಯಾನ್ ಎಲ್ಲ ಇದ್ದಾಗ ಮಲ್ಕೊಂಡ್ಬಿಟ್ರೆ ಸಾರ್ಥಕ ಆಗುತ್ತೆ. ಇದ್ರ ವೇಸ್ಟ್ ಇದ್ದಾಗ ಲೆಕ್ಕ, ಗೊತ್ತಾಯ್ತಾ? ಅಂದ್ರೆ ಥಿಂಕಿಂಗೇ ಬೇರೆ. ಟಿವಿಯಲ್ಲಿ ಬಂದಂತೂ ಇಲ್ಲ ಮಲಗೋದು ಇಲ್ಲ, ಎದ್ರು ಮಲಗಿದಾಗೆ ಇರ್ತಾರೆ, ನೋಡ್ತಿರ್ತಾರಲ್ಲ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಎದ್ದಿದ್ರು ಅಷ್ಟೇ, ಮಲಗಿದ್ರು ಅಷ್ಟೇ. ಹೌದೌದು, ಅದು ದಾನವರು ಅಂತ ಹೇಳಿದ್ರಲ್ಲ. ಕೆಲವು ಪುತ್ರರು ಒಬ್ಬೊಬ್ಬರೇ ಎಲ್ಲ ದಾಯಾದಿಗಳೇ. ಪಾಂಡವ್ರ ಕೌರವ ದಾಯಾದಿಗಳು, ದೇವದೈತ್ಯರು ದಾಯಾದಿಗಳೇ, ಗೊತ್ತಾಯ್ತು? ಅವರಲ್ಲೇ ಅದಕ್ಕೆ ದಾಯಾದಿ ಮತ್ಸರ ಅಂತಿದೆಯಲ್ಲ. ಸಾಮಾನ್ಯವಾಗಿ ದಾಯ ಆದಿ ಅಂದ್ರೆ ಏನು? ಭಾಗಸ್ಥರು ಅಂತ ಅರ್ಥ. ಭಾಗಸ್ಥರು, ದಾಯ ಅಂದ್ರೆ ಭಾಗ, ದಾಯಸ್ಥರು. ಉಳಿದವರಿಗೆ ಬರೀ ಬೈದಿಗೆ ಬರುತ್ತೆ, ದಾಯನ್ನು ಬರೋದಿಲ್ಲ. ಎಷ್ಟೋ ಜನ ಸತ್ರೆ ಸೂತ್ಕ ಬರ್ಬೋದು ಸಂಬಂಧಿಗಳಿಗೆ, ಆದ್ರೆ ದಾಯಾದಿಗಳಿಗೆ ಏನು ಬರುತ್ತೆ? ಆಸ್ತಿ ಬರುತ್ತೆ ಅವ್ರಿಗೆಲ್ಲ ಕೂಡ. ಅದರಿಂದಾನೇ ವ್ಯತ್ಯಾಸ ಇದೆ. ಇವರೆಲ್ಲ ದಾಯಾದಿಗಳು, ಇವರೆಲ್ಲ. ಅದಕ್ಕೆ ನಮ್ಮ ಭಾಗ ನೀವು ಬರ್ತಿತ್ತು. ಸುಮ್ಮನೆ ಇದ್ದಿದ್ರೆ ಎಲ್ಲ ತಗೊಳ್ಳೋಕ್ಕೂ ಎಲ್ಲ ಕಳ್ಕೊಂಡು. ದುರ್ಯೋಧನ ಅರ್ಧ ಕೊಟ್ಟಿದ್ರೆ ಏನಾಗ್ತಿತ್ತ? ಅರ್ಧ ಉಳಿತಿತ್ತು. ಪೋಲು 5 ಊರು ಕೂಡ ಸಾಕಂತ ಕೇಳಿದ್ರು. 5 ಊರು ಕೇಳಿದ್ರು. ಅವು ಯಾವ ಚಿಕ್ಕಪುಟ್ಟ ಊರುಗಳು, ದೊಡ್ಡ ಕೂಡ ಅಲ್ಲ. ಅಲ್ಲ ಹೈದರಾಬಾದು, ಬೆಂಗಳೂರು, ಕಲ್ಕತ್ತಾ ಆ ಥರ ಕೇಳಿದ್ದಲ್ಲ ಅವನು. ಕೇಳಿದ್ದೆ ಯಾವ್ದು? ಅದು ಚಿಕ್ಕ ಊರುಗಳು. ಅದನ್ನು ಕೂಡ ಆಸೆ ಪಟ್ಟವನು. ಅವರ ದೊಡ್ಡತನ ವೀಕ್ನೆಸ್ ಅಂತ ತಿಳ್ಕೊಂಡ. ದೊಡ್ಡವರು ಏನ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ತಾರೆ, ಅದು ದೊಡ್ಡತನ ಅವರು. ಇವನ್ನ ಜೋನ್ ಮಾಡ್ತಾರೆ, ಎಲ್ಲ ಕಳ್ಕೊತಾರೆ. ಅದಕ್ಕೆ ಯಾವಾಗಲೂ ಕೂಡ ವಿವೇಕ ಇದ್ದವರು ಏನ್ ಮಾಡ್ತಾರೆ? ಸದವಕಾಶ ಮಾಡ್ಕೋಬೇಕೇ ಹೊರತು ದುರ್ಲಾಭ ಪಡಿಬಾರ್ದು. ದೊಡ್ಡತನ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ರಾಮದೇವ್ರ 3 ದಿವಸ ಮಲಗಿದ್ರು, ದಾರಿ ಕೊಡಪ್ಪ ಕೇಳಿ ಅವನು ಎದ್ದು ಹೊಡಿದ್ರು, ಪದೀತೆ ಅಂತದ. ಅದು ದೊಡ್ಡವರು ವಿನಯನ, ಅವ್ರ ಸೌಜನ್ಯನ ಏನಂತ ತಿಳ್ಕೊಬಾರ್ದು ನಾವು? ವೀಕ್ನೆಸ್ ಅಂತ ತಿಳ್ಕೊಳ್ಬಾರ್ದು. ಮೂರ್ಖತನ. ಓವರ್ ಕಾನ್ಫಿಡೆನ್ಸ್ ಅಂದ್ರೆ ನಥಿಂಗ್ ಬಟ್ ಮೂರ್ಖತನ.
ಎಲ್ಲ ಎಷ್ಟು ಇಷ್ಟ ಒಂದ್ಸರಿ ಗೆದ್ದೆ ಹೋಗ್ಲಿ ನಿಮ್ ಪ್ರಕಾರ ಇವರೆಲ್ಲ ಭಾರಿ ಹೊರಡ್ತಾರೆ, ನೀವು ಬಿಟ್ಬಿಡಿ. ಕನ್ನಡದವ್ರು ಭಾರಿ ಹೊರಡ್ತಾರೆ ದುರ್ಯೋಧನ. ಅವ್ರು ಒಂದು ಯುದ್ಧ ಗೆದ್ದಿದ್ದು ತೋರಿಸಿ ಬಹುಲವನ್ನ ಒಂದೇ ಒಂದ್ಸರ್ತಿ ಕೊನೆ ಪಕ್ಷ. ಎಲ್ಲೋದ್ರು ಸೋಲು ಸೋಲು ಸೋಲು. ಏನ್ ದೊಡ್ಡ ಗೆಲ್ಲೋದಕ್ಕೆ ಪ್ರತಿ ಸರ್ತಿ 0. ಗ್ರೇಟ್ ಬ್ಯಾಟ್ಸ್ಮನ್. ಒಂದು ಸೊನ್ನೆ ಬರೀ ಸೊನ್ನೆಗಳೇ ಅವ್ ಬರಿಸ ಯಾವ ಅಟ್ಲಿ ತಪ್ಪಿ ಒಂದು ಹೊಡೆದಿರ್ತಾರೆ. ಟೇಲೆಂಡರ್ ಸೆಂಚುರಿ ಹೊಡೆದವ್ರು ಇದ್ದಾರೆ ಪಾಪ. ದುರ್ಯೋಧನ ಏನೂ ಮಾಡಿಲ್ಲ. ಇಲ್ಲ ಕನ್ನಡವೇ ಯಾರು ಜೊತೆಗಿರ್ಬೇಕು ಅವ್ರಿಗೆ ಅಷ್ಟೇ. ಏನು ದೊಡ್ಡತನ ಇದೆ ಅದರಲ್ಲಿ? ಅದರಿಂದ ಮಂತ್ರ ಗೊತ್ತಿರೋ ಉಪಯೋಗ ಏನು ಅದರಿಂದ? ಏನಾಯ್ತು ಕೊನೆಗೆ? ಅದರಿಂದ ಉಪಯೋಗ ಬರಲಿಲ್ಲ. ಇವ್ರು ನೋಡಿ ಎಲ್ಲಿದ್ರೂ ಸಾಧನೆ ಮಾಡ್ತಾರೆ. ಬಹಳ ಮುಖ್ಯ ಇತ್ತು. ಎಲ್ಲಿದ್ರು ಸಾಧನೆ ಮಾಡಿ. ಇವತ್ತು ಕರೆಂಟ್ ಹೋಯ್ತು, ಓದ್ತಾ ಇದ್ದ ಕರೆಂಟ್ ಹೋಗ್ತದೆ. ನಾವೇನು ಮಾಡ್ತಾರೆ? ನಿದ್ದೆ ಮಾಡಿ ಇಲ್ಲ, ಧ್ಯಾನ ಕೂತ್ಕೊಂಡ. ಯೋಚನೆ ಧ್ಯಾನಕ್ಕಂತೂ ಕರೆಂಟ್ ಬೇಕಿಲ್ವಲ್ಲ. ಸಿಂಪಲ್ ಅದು. ಕರೆಂಟ್ ಬಂತು ಮತ್ತೆ ಓದಕ್ಕೆ ಶುರು ಮಾಡೋದು. ಅದು ಮಾಡೋನಿಗೆ ಎಷ್ಟು ಅವಕಾಶ ಇರುತ್ತೆ ನೋಡಿ. ಅದನ್ನ ನಾವು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಿದ್ರೆ ಏನ್ ಕೆಲಸ ಮಾಡ್ಲಿಕ್ಕೂ ಆಗೋದೆ. ಪ್ರಚರ್ತಿ ಎಲ್ಲ ಹಾಗಿದ್ರೆ ಹಾಗೆ ಮಾಡ್ತಿದ್ದೆ, ಹೀಗಿದ್ರೆ ಹೀಗೆ ಮಾಡ್ತಿದ್ದೆ, ಬರೀ ಕಥೆಗಳಾಗತ್ತೆ ಹೊರತು ಏನಾಗೋದಿಲ್ಲ. ಅದರಿಂದ ಸಾಧನೆ ಆಗೋದೆ. ಅದನ್ನ ಅಭ್ಯಾಸ ಇದೆಲ್ಲ ನೋಡ್ಬೇಕಾದ್ರ ನಮ್ಗೆ ಇಷ್ಟು ಸಾಧನೆ ಮಾಡೋದು ಕನಸಲ್ಲೂ ಸಾಧ್ಯ ಇಲ್ಲ. ಬೇಡ, ಸ್ವಲ್ಪ ಮಾಡ್ಬೋದಲ್ಲ. ಏನು ಮಾಡಕ್ಕೆ ಸ್ವಲ್ಪ ಮಾಡ್ಬೋದು, ಮಾಡೋದಿಲ್ಲ. ಸರ್ವೇ ಹತಾಸ್ತೇನ ಮಹಾರಥೇನ. ಎಷ್ಟೋದ್ರಿಗೆ ಎಷ್ಟು ಮೂರ್ಖರಿರ್ತಾರೆ ಅಂದ್ರೆ ಪಾಪ ಇವ್ರು ವಯಸ್ಸಾದವ್ರು ಇರ್ತಾರೆ. ಏನೋ ಒಂದು ದುಡ್ಡು ಕೊಟ್ಟ ಹುಂಡಿಗೆ ಹಾಕಂತ ಹೇಳ್ತಾರೆ. ಇವನು ನೀವೇ ಹಾಕಿರಿ ಇರ್ತಾರೆ. ನೀವೇ ಹಾಕಿರಿ, ನಾನು ಯಾಕೆ ಹೋಗ್ಬೇಕು ಅಂತ. ಹಾಕಿದ್ದಕ್ಕೆ ಒಂದು ಪುಣ್ಯ ಬರುತ್ತೆ, ಗೊತ್ತಾಯ್ತಾ? ಅವ್ರಿಗೆ ಹಾಕ್ಲೇ ಬರಲ್ಲ, ಇಸ್ಕೊಂಡೆ ಹಾಕಿದ ಅದು ಅದೇ ನೀವೇ ಹಾಕ್ರಿ, ಬಹಳ ದೊಡ್ಡ ವಿಚಾರ. ಅದು ಅವ್ನು ಮರ್ತು ಬಿಡ್ತಾನೆ. ಆಪರ್ಚುನಿಟಿ ಹೇಗೆ ಮಿಸ್ ಮಾಡ್ಕೊತಾನೆ ಅಂದ್ರೆ ಅದಾಗಿ ಕೊಟ್ಟಿದ್ದು. ಏನು ಇವ್ರ ಕೈದು ಪೈಸೆ ಖರ್ಚಿಲ್ಲ. ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದಾನೆ, ಏನೂ ಆಗಿಲ್ಲ ಇವನಿಗೆ. ಪಾಪ ವಯಸ್ಸಾದ ಏನೋ ಕೊಡಕ್ ಹಾಕಿರಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಹೇಳು. ಅದು ಹಾಕೋದಿಲ್ಲದ, ನೀವೇ ಹಾಕಿರಿ ಅದು ಬೈಯೋದು ಬೇರೆ ಜೊತೆಗೆ. ಈ ತರ ನೋಡಿದ್ದೀನಿ ಆಕ್ಚುಲಿ, ಬೇಕಾಷ್ಟು ಸಲ ಸಿಗ್ತಾರಂತ. ಹಾಗೆಲ್ಲ ಮಾಡಬಾರ್ದು. ಅದು ಅವಕಾಶನ ಹಾಗೆ ಸದುಪಯೋಗ ಮಾಡ್ಕೋಬೇಕು ಅನ್ನೋದಕ್ಕೆ ದೃಷ್ಟಾಂತ. ತಾರಶ್ಚ ಶಸ್ತ್ರಾಣಿ ಅಭಿವರ್ಷಮಾಣಾನ್ ಧನಂಜಯ ಪಾಶುಪತಾಸ್ತ್ರತೋ ದ್ರಾಕ್ ದಗ್ಧ್ವಾ ಯಯೌ ಪುನರೇವೇಂದ್ರ ಸದ್ಮ ತಂ ಸಸ್ವಜೇ ಪ್ರೀತಿಯುತಶ್ಚ ಶಕ್ರಃ. ದಗ್ಧ್ವಾ ಯಯೌ, ಸುಟ್ಟ ಬಿಟ್ಟ, ಇಡೀ ಅವ್ರಿಗೆಲ್ಲ ಸುಟ್ಟಾಕ್ಬಿಟ್ಟ. ಯಯೌ ಪುನಃ ಏವ ಇಂದ್ರ ಸದ್ಮ, ಮತ್ತೆ ಅಮರಾವತಿ ಒಬ್ಬ ಇಂದ್ರ ಸದ್ಮ, ಇಂದ್ರನ ಮನೆ ಅಮರಾವತಿ ಬಂದ. ತಂ ಸಸ್ವಜೇ ಪ್ರೀತಿಯುತಶ್ಚ ಶಕ್ರಃ. ಭಾರಿ ಖುಷಿ ಆಯ್ತು. ಆಲಿಂಗನ ಮಾಡಿಕೊಂಡ್ರು. ತಂದೆ ರೂಪನ ಆಲಿಂಗನ ಮೊದಲು ಅರ್ಧಾತನ ಕೊಟ್ಟಿದ್ರು, ಈಗ ಆಲಿಂಗನ ಮಾಡ್ಕೊಂಡು ಸಂತೋಷ ಪಟ್ರು. ನೋಡಿ, ಮೂಲ ರೂಪಕ್ಕೆ ಅವತಾರ ರೂಪದಲ್ಲಿ ಎಷ್ಟು ವ್ಯತ್ಯಾಸ ಆಯ್ತು. ಈಗ ಮೂಲ ರೂಪಕ್ಕೆ ಆಗದ್ದನ್ನ ಅವತಾರ ರೂಪ ಮಾಡುತ್ತೆ. ಆದ್ರೆ ದೇವರಿಗೆ ಆ ವ್ಯತ್ಯಾಸನೂ ಇಲ್ಲ. ಇಂಥ ಆಗ ದೇವರ ಮಹಿಮೆ ಗೊತ್ತಾಗುತ್ತೆ. ಕಥೆ ಕೇಳ್ತಿರೋದು ಇವರಾದ್ರೂ ಕೂಡ ಗಮನ ಎಲ್ಲಿರ್ಬೇಕು? ಯಾವಾಗಲೂ ದೇವ್ರನ್ನ ಕಂಪೇರ್ ಮಾಡ್ಬೇಕು. ಓ, ಅದಕ್ಕೆ ದೇವರು ದೊಡ್ಡವನು ಅಂತ ಕರೀತಾರೆ. ಯಯು ಅಂಧಂತಮಸ್ತೇಪಿ ಸರ್ವೇ ದೈವದ್ವಿಷು ಅಸುರಾಹ ಅಥಾನುಜ್ಞಾಪ್ಯ ಪಿತರಂ ರಥೇನೈಂದ್ರೇಣ ಭಾಸ್ವತ ಸೋದರ್ಯಾಣಾಂ ಸಕಾಶಂಸ ಯಯೌ ವಜ್ರಥರಾತ್ಮಜಃ. ಯಯು ಅಂಧಂತಮಃ ತೇ ಅಪಿ. ಅವರೆಲ್ಲ ಅಂಧಂತಮಸ್ಸಿಗೆ ಹೋದ್ರು. ಸರ್ವೇ ದೇವದ್ವಿಷೋ ಅಸುರ. ದೇವದ್ವೇಷಿಗಳಾದ ಅಸುರರೆಲ್ಲ ಅಂಧಂತಮಸ್ಸಿಗೆ ಹೋದ್ರು. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹರಿವಾಯುಗಳು ಕೊಂದ್ರೆ ಅಂಧಂತಮಸ್ಸಿಗೆ ಹೋಗ್ತಾರೆ. ಅರ್ಜುನ ಕೊಂದ್ರೆ ಯಾಕೆ ಹೋದ್ರು ಅಂದ್ರೆ ಬ್ರಹ್ಮದೇವರ ಆ ಪರ ಇದ್ದಿದ್ರಿಂದ, ಗೊತ್ತಾಯ್ತಾ? ಅದರಿಂದ ಸಾಧ್ಯ ಆಯ್ತು, ಇಲ್ದಾರ ಆಗ್ತಿರ್ಲಿಲ್ಲ. ಇವನಿಗೆ ಕಾನ್ಸ್ಟೇಬಲ್ಗೆ ಹಿಡ್ಕೊಂಡೋಗೋ ಶಕ್ತಿ ಇದೆ ಹೊರತು ಏನ್ ಮಾಡಕ್ ಬರೋದಿಲ್ಲ. ಜೈಲಿಗೆ ಹಾಕೋದು ಮಾಡಕ್ ಬರೋದಿಲ್ಲ, ಗೊತ್ತಾ? ಶಿಕ್ಷೆ ಕೊಡೋ ಶಕ್ತಿ ಅವನಿಗಿಲ್ಲ. ಕರ್ಕೊಂಡು ಹೋಗ್ಬೋದು ಅಷ್ಟೇ, ಪವರ್ ಲಿಮಿಟೆಡ್ ಇರುತ್ತದೆ. ಆದ್ರೆ ಅರ್ಜುನ್ ಬಿಡೋದವ್ರು ಇವರಿಬ್ಬರಿಗೆ ಶಕ್ತಿ ಇರೋದು, ಹರಿವಾಯುಗಳಿಗೆ ಮಾತ್ರ. ಸ್ವಾತಂತ್ರ್ಯ ದೇವರಿಗೆ ಒಂದೇ, ಆಮೇಲೆ ವಾಯುದೇವರಿಗೆ ಪುರುಷರಲ್ಲಿ. ಆದ್ರೆ ಇವರು ಅಲ್ಲೇ ದೇವತೆಗಳಿಗೆ ಇಲ್ಲ. ಯಾಕೆ ಬಂತ? ಬ್ರಹ್ಮದೇವರು ವರದಿಂದ ಕೊಂದಿದ್ರಿಂದ ಎನ್ಕೌಂಟರ್ ಮಾಡಿದಾಗ ಆಯ್ತು. ಅವರೇ ಮಾಡಿದ್ರೆ ಬಾರ್ಡರ್ ಆಗ್ತಿತ್ತು. ಆರ್ಡರ್ ಪ್ರಕಾರ ಮಾಡಿದಾಗ ಎನ್ಕೌಂಟರ್ ಆಯ್ತು. ಆ ದೃಷ್ಟಿಯಿಂದ ಪುಣ್ಯ ಬಂದಾಗ ಹೊಡೆದ ಜೀವನ ಆದ್ರೂ ಕೂಡ ಹೊಡಿಸಿದ ಗೌರ್ಮೆಂಟ್ ಪರ್ಮಿಷನ್ ಇದೆ. ಅದಕ್ಕೆ ಪರ್ಮಿಷನ್ ಇದ್ದಿದ್ರೆ ಸಾಧ್ಯ ಆಯ್ತು, ಹೊರತು ಮಾಡಕ್ ಬರೋದಿಲ್ಲ. ಏನು ಅಂಧಂತಮಸ್ತೇಪಿ ಸರ್ವೇ ದೇವದ್ವಿಷೋ ಅಸುರಾಹ. ದೇವದ್ವೇಷ ಅದೇ ಗುರುತು. ಅಂಧಂತಮಸ್ಗೋದಕ್ಕೆ ಏನ್ ಗುರುತು ಅಂದ್ರೆ ದೇವದ್ವೇಷ. ದೇವದ್ವೇಷ ಅಂದ್ರೆ ದೇವತೆಗಳ ದ್ವೇಷ ಅಲ್ಲ. ದೇವಂ ನಾರಾಯಣಂ ನತ್ವ, ನಾರಾಯಣನ ದ್ವೇಷ, ಹರಿದ್ವೇಷ. ಹರಿದ್ವೇಷದ ಫಲ ಅಂಧಂತಮಸ್ಸೆ. ಅಥಾನುಜ್ಞಾಪ್ಯ ಪಿತರಂ ರಥೇನ ಇಂದ್ರೇಣ ಭಾಸ್ವತ. ಆಮೇಲೆ ತಂದೆ, ಹೆಸರಿ ತಂದೆ ಇಂದ್ರ ನಮಸ್ಕಾರ ಮಾಡಿ ಒಪ್ಪಿಸಿಬಿಟ್ಟು ನಾನು ಬರ್ತೇನೆ, ನಾನು ಹೋಗಿ ಭೂಲೋಕಕ್ಕೆ ಅಂತ ಹೇಳ್ತಾರೆ. ಸೋದರ್ಯಾಣಾಂ ಸಕಾಶಂಸ ಯಯೋ ವಜ್ರಧರಾತ್ಮಜಃ. ವಜ್ರಧರ ಆತ್ಮಜ. ವಜ್ರಧರ ಇಂದ್ರ, ಇಂದ್ರಪುತ್ರನಾದ ಅರ್ಜುನ ವಾಪಸ್ ಬಂದ. ಅಲ್ಲಿ ಕೆಲವು ಮಾತು ನಡೆಯುತ್ತೆ. ಅರ್ಜುನ ಕೃಷ್ಣ ಹೇಳ್ತಾರೆ ಇಂದ್ರದೇವತೆ, ಇನ್ನು ಸೋಪ್ತಿಷ್ಟೇ ಇಲ್ಲೇ ಇದ್ದು ಬಿಡು, ವನವಾಸ ಟೈಮ್ ಇದೆಯಲ್ಲ, ಯಾಕೆ ಹೋಗ್ತಿದ್ದು ಇಲ್ಲೇ ಕೇಳ್ತಾರೆ. ಫಾರಿನ್ಗೆ ಹೋದರೆ ವಾಪಸ್ ಬರಲ್ಲ ಜನರಲ್ಲಿ, ಗೊತ್ತಾಯ್ತಾ? ಇಲ್ಲಿ ಕೆಲವರು ವಾಪಸ್ ಬರೋದ್ರೆ ಕರೆಯಕ್ಕೆ ಕಾರಣ
ಅದೇನು ಇಲ್ಲವರು ಬರೋದಿಲ್ಲ, ಇಲ್ಲಿ ಅವಮಾನ ಆಗತ್ತೆ ಬಂದರೆ ಅಲ್ಲಿ ಇಟ್ಕೊಳ್ಳೆಲ್ಲ ಬಂದ್ಬಿಟ್ಟೆ ಅಂತ ಅಂತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಒಂದು ಗುಂಪು ಆ ಥರ ಇರುತ್ತೆ. ಅದಕ್ಕೆ ಏನಾರು ಮಾಡಿ ಬರ್ತಾರೆ. ಎಷ್ಟೋದ್ರೆ ಹೇಳ್ತಾರೆ, ಇದು ಎಷ್ಟೋದ್ರೆ ಹೋದ್ರೆ ಒಳ್ಳೆ ಕೆಲಸದಲ್ಲಿ ಇಲ್ಲಂತೆ. ಅಲ್ಲಿಯವರು ಹೇಳ್ತಾರೆ, ಇಲ್ಲೇನೋ ಹೇಳ್ಕೊಂಡ್ಬಿಟ್ಟಿರ್ತಾರೆ ದೊಡ್ಡ ಆಫೀಸರ್ ಅದ, ಅಲ್ಲಿಯೇನೋ ಅಲ್ಲ ಅವನು, ಗೊತ್ತಾಯ್ತಾ? ನಮಗೇನು ಗೊತ್ತಾಗ ನೋಡ್ಕೊತಾ ಇರ್ತಾನೆ. ಅವ್ನು ಭಾರಿ ಕಷ್ಟಪಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಮರ್ಯಾದೆ ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಬಿಡ್ತಾರೆ. ನೋ ಪ್ರೆಸ್ಟೀಜೇ ಇಲ್ಲ, ಇಶ್ಯೂ ಮಾಡ್ಕೊತಾರೆ. ಅರ್ಜುನ ಹಾಗಲ್ಲ. ಅರ್ಜುನ ಇಲ್ಲೇ ಇದ್ಬಿಡು, ಸುಖವಾಗಿರ್ಬೋದಲ್ಲ ಅಂತ ಕೇಳಿದ್ರೆ, ಇಲ್ಲ ವನವಾಸ ಮುಗಿಯೋರು ಯಾರು ಕಡೆ ಪಕ್ಷ ಇಲ್ಲ, ಹೋಗ್ಬೇಕು ನಾನು ಅಲ್ಲೇ ಹೇಳ್ತಾರೆ. ಇವೆಲ್ಲ ಮಾತು ಇಂಪಾರ್ಟೆಂಟ್. ಏನು ಇದೆಲ್ಲ ಓದ್ಬೇಕು, ಫಾರಿನ್ ಹೋದ್ರೆ ಹೇಳ್ಬೇಕಂದ್ರೆ ನಮ್ಮೂರು ನಮ್ಮ ಜನ ಇದ್ದಾರೆ, ಅದಕ್ಕೆ ಹೋಗ್ಬೇಕಲ್ಲ, ಇದು ಬಹಳ ಮುಖ್ಯ. ಅದು ಅದಕ್ಕೆ ರಾಮಾಯಣದಲ್ಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇ. ಸ್ವರ್ಗಕ್ಕಿಂತ ದೊಡ್ಡದು ಯಾವುದು? ತಾಯಿ ದೇಶ ಭಾರಿ ದೊಡ್ಡ. ಇದನ್ನ ಮಾಡಿದ ಟೆಕ್ಸ್ಟ್ ಬುಕ್ ಆದ್ರೆ ಅದೆಲ್ಲ ಕೂಡ ಏನಾಗುತ್ತೆ, ಆಯ್ತು ಜನಗಡೆ ಒಂದು ಇದು ಬರೋ. ನಿಮ್ಮ ಸರ್ವಿಸ್ ಎಲ್ಲ ಕೊಡ್ತಿದ್ದೀರಿ ಕರೆಕ್ಟ್, ಯಾರಿಗೂ ಕೊಡ್ತೀರಿ, ನಿಮ್ಮವ್ರಿಗೆ ಇಲ್ಲ. ಅರ್ಥ ಆಯ್ತು? ಒಳ್ಳೆ ಡಾಕ್ಟ್ರು ಫಾರಿನ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ತಮ್ಮೂರಿಗೆ ಲಭ್ಯ ಆಗಿಲ್ಲ, ತಮ್ಮ ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಎಷ್ಟೋ ಜನ ಹಾಗೆ ಮಾಡ್ತಾರೆ, ನಮ್ಮ ಜನಕ್ಕೆ ಸಿಗ್ಬೇಕು. ವಿಶೇಷವಾದ ಪಾಪ ಇಲ್ಲಿ ಹುಟ್ಟು ಬೆಳೆದವರು ನಮ್ಮ ಸಂಪರ್ಕ ಇದೆ, ಕೊಡ್ಬೇಕು. ಇವ್ರ ತಂದೆ ತಾಯಿಗೆ ಕೊಡೋದಿಲ್ಲ, ಅವ್ರಿವ್ರಿಗೆ ಬಿಟ್ಬಿಡಿ. ತಂದೆ ಅಲ್ಲಿರ್ತಾರೆ, ತಂದೆ ತಾಯಿ ಇಲ್ಲಿರ್ತಾರೆ, ಏನ್ ಕೊಡ್ತಾರೆ? ಯಾರೋ ಕೊಡ್ಬೇಕಾಗ್ತದೆ. ತನ್ನ ವಿದ್ಯೆ ಯಾರಿಗೂ ಉಪಯೋಗಕ್ಕೆ ಬರಲಿಲ್ಲ, ತನ್ನ ದೇಶಕ್ಕೂ ಬರಲಿಲ್ಲ, ತನ್ನ ಮನೆಯವರಿಗೂ ಬರಲಿಲ್ಲ. ಹಾಗಾಗಬಾರ್ದು. ಅಭಿಮಾನ ತಪ್ಪಲ್ಲ, ಅಭಿಮಾನ ಅದು ಒಂದು. ಎಷ್ಟೋ ಕಂಪ್ನಿಯವ್ರು ಏನ್ ಮಾಡ್ಕೋತಾರೆ, ಬೇರೆ ಕಡೆ ಡೆಪ್ಯೂಟ್ ಮಾಡಿದಾಗ ಅಗ್ರಿಮೆಂಟ್ ಮಾಡ್ಕೋತಾರೆ, ಬಂದು ಇಷ್ಟು ವರ್ಷ ಸರ್ವಿಸ್ ಬಾಂಡ್ ತಗೊಂಡು ಮಾಡ್ಕೋತಾರೆ. ಯಾಕೆ ಅಷ್ಟು ಸರ್ವಿಸ್ ಮಾಡ್ಬೇಕು ಅವ್ನು, ಈಗ ಬೆನಿಫಿಟ್ ಆಗ್ಬೇಕು ಇದಕ್ಕೆ. ಅವರು ಅಲ್ಲೂ ಪೆನಾಲ್ಟಿ ಕೊಟ್ಟು ಹೋಗೋರು ಇರ್ತಾರೆ, ಅದು ಬೇರೆ ಮಾತು. ಉದ್ದೇಶ ಅಂದರೆ ಒಂದು ಇಂಥ ಅಭಿಮಾನ ಕೆಟ್ಟದಲ್ಲ ಇದು. ಎಂಥ ಅಭಿಮಾನ ಇದು? ಸದಭಿಮಾನ ಅಂತ. ಸ್ವರ್ಣಮಯೀಂ ಲಂಕಾಂ, ನಾನು ಸ್ವರ್ಣಮಯಿ ಆದ್ರೆ ನನ್ಗೆ ಬೇಕಿಲ್ಲ, ನನಗೆ ಯಾವ್ದು ಬೇಕು? ನಾವು 100 ಬೇಕು. ಇದು ಬೇರೆ ಎಷ್ಟೋ ಜನ ಇದ್ದಾರೆ. ಹೌದು, ದ್ವಾರಕಾ ಸ್ವರ್ಣಮಯಿ, ಲಂಕಾ ಸ್ವರ್ಣಮಯಿ. ಅವ್ರು ಎಲ್ಲ ಕಂಡವ್ರು ದುಡ್ಡು ತಂದು ಹಾಕಿದ್ದವನು. ಇವತ್ತು ಕಮೋಡ್ ಸ್ವರ್ಣಮಯ ಮಾಡಿಕೊಂಡು ಪಾಪಿಷ್ಟ ಇರ್ಬೇಕಾದ್ರೆ ಅದೆಲ್ಲ ಏನ್ ದೊಡ್ಡದು? ಕಮೋಡ್ ಸ್ವರ್ಣಮಯ ಮಾಡ್ಕೊತಾರೆ ಅಂದ್ರೆ ಅವ್ನು ಬುದ್ಧಿವಂತ ದಡ್ಡ ಅಂತೀರ, ಶ್ರೀಮಂತ ಅಲ್ಲ, ಭಾರಿ ಮೂರ್ಖ ಅಂತ ಕರೀತಾರೆ. ಅದು ಎಷ್ಟು ಜನ ಉದ್ಧಾರ ಮಾಡ್ಬೋದಾಗಿತ್ತು ಅದರಿಂದ. ಎಷ್ಟು ಕಿಲೋ ಬೇಕಾದಕ್ಕೆ, ಎಷ್ಟು ಕೆಜಿ ಬೇಕಾಗಿತ್ತು, ಅದು ಎಷ್ಟು ಲೋಕ ಉದ್ಧಾರ ಮಾಡಬಹುದಾಗಿತ್ತು, ಎಷ್ಟು ಪುಟ್ಟ ಕಟ್ಕೋಬೋದಾಗಿತ್ತು. ಅದು ಲಕ್ಷ್ಮೀದೇವಿ ಎಷ್ಟು ಅವಮಾನ ಮಾಡಿದಾಗಲಿಲ್ಲ ಅದರಾಗೆ. ಇಂಥ ಮೂರ್ಖರಿರ್ತಾರೆ, ಹಾಗಾಗಬಾರ್ದು. ಅರ್ಜುನ ಎಷ್ಟು ದಿವಸ ಗುರುಬಸ್ಸಿ ಬಂದಾಗ ಹಾಗೆ ನಡ್ಕೊಂಡ, ಜನ್ಮಗೂ ಹೀಗೆ ನಡ್ಕೊಂಡ. ಇದು ಅರ್ಜುನ ದೊಡ್ಡತನ. ಎಷ್ಟೇ ದೊಡ್ಡದ, ಏನೇ ಸುಖ ಇಲ್ಲ ಅದು ಬೇಕಿಲ್ಲ, ಇಲ್ಲೇ ಇರ್ಬೇಕು. ಸೋದರಿಯಾಣ ಇದೆಲ್ಲ ದೇಶಭಕ್ತಿ ಅಂತ 1000 ಹೇಳ್ತಾರಲ್ಲ, ಅರ್ಜುನನ ದೇಶಭಕ್ತಿ ಕಲಿಬೇಕಂದ್ರ. ಅರ್ಜುನನ ದೇಶ ಅಲ್ಲ, ಭಾರತ ಇದೆ. ಟೆಕ್ಸ್ಟ್ ಬುಕ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಅದು. ಭಾರತ ನಾವು ಮಾತೂರು ಬರೆದಿದ್ದೇನೆ ಅಲ್ಲವಲ್ಲ, ನಮ್ಮ ಪ್ರಕಾರ ಕಾಮನ್ ಇಂಡಿಯನ್ ಟೆಕ್ಸ್ಟ್ ಕ್ಲಾಸಿಕ್ ಬ್ರಾಹ್ಮಣರೆಲ್ಲ ಮಾತು. ಆಕ್ಚುಲಿ ಮಾತೂರೇ ಭ್ರಷ್ಟಾಚಾರದಿದ್ದೇನೆ, ಅದು ಇವರಿಗಂತೂ ಏನೇ ಇಲ್ವಲ್ಲ, ಆರಾಮಾಗಿ ಕೊಡ್ಬೋದು. ಮಾಡೋದಿಲ್ಲ, ಅದೇ ಅದು ಸುಳ್ಳು ಬಾಯಲ್ಲಿ ಗಷ್ಟು ಕೂಗಿದ್ರೆ ಅರ್ಥ ಆಗಲ್ಲ. ಇಂಥ ಎಕ್ಸಾಂಪಲ್ ಕೊಟ್ಟಾಗ ಅರ್ಥ ಆಗುತ್ತೆ. ಸ್ವರ್ಗಕ್ಕೆ ಹೋದವ್ರು ವಾಪಸ್ ಬಂದಾದ್ರೆ ನಾವು ಬೇರೆ ವಾಪಸ್ ಬರೋ ಏನ್ ದೊಡ್ಡದು ಅಂತ ಹೇಳಿ. ಅಂಥವ್ರಿಗೆ ಕೆಲವರು ಇದ್ದಾರೆ. ಒಬ್ಬನೇ ಮಗ ಇರ್ತಾನೆ, ನೋಡಿದ್ದೀನಿ ನಾನು. ಒಳ್ಳೊಳ್ಳೆ ಕೆಲಸ ಬೇರೆ ಕಡೆ ಸಿಗ್ತಾವೆ ಅವನಿಗೆ, ಹೋಗ್ಲಿಲ್ಲ, ಏನ್ ಮಾಡಿದ್ರು ಹೋಗ್ಲಿಲ್ಲ. ಒಳ್ಳೊಳ್ಳೆ ಕೆಲಸಗಳು ಡೆಲ್ಲಿ, ಅಲ್ಲಿ, ಫಾರಿನ್ ಎಲ್ಲ ಹೋಗಿ ಇಲ್ಲೇ ಇರ್ಬೇಕು. ಒಬ್ಬನೇ ಮಗ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನಾಳೆ. ಅವ್ರು ಎಷ್ಟು ಕಾನ್ಸೆಪ್ಟ್ ಹಿಡಿದ ನೋಡಿದ್ರ. ಅದು ಇದು ಸಂಸ್ಕಾರ ಬೇಕಾದಕ್ಕೆ. ಇದಕ್ಕೆಲ್ಲ ದುಡ್ಡು ಇವ್ರ ಅಪ್ಪ ಕೊಡ್ತಾನ, ಅಪ್ಪ ದುಡ್ಡು ಕೊಡ್ತಾನೆ, ದುಡ್ಡು ಕೊಡ್ತಾನ, ಆ ಥರ ಯೋಚನೆ ಮಾಡೋಕ್ಕೂ ಬರುತ್ತೆ ಜನಗಳಿಗೆ. ಅಂಥವರೇ ಹೆಚ್ಚಿದ್ದಾರೆ. ಎಕ್ಸೆಪ್ಷನ್ಸ್ ನೋಡಿದ್ದೀನಿ ಇಂಥದ್ದು. ಏನ್ ಮಾಡಿದ್ರು ಹೋಗೋದಿಲ್ಲ. ಯಾರೋ ಇನ್ನೊಬ್ರಿಗೋಸ್ಕರ, ಯಾರೋ ಆ ತಾಯಿ ಬಿಡಿ, ಅತ್ತೆಗೋಸ್ಕರ ಕೆಲಸ ಬಿಟ್ಟು ನೋಡ್ಕೊಂಡವ್ರು ಇದ್ದಾರೆ. ಗೊತ್ತ, ಅತ್ತೆ ಸೊಸೆ ಅಂದ್ರೆ ಗೊತ್ತಲ್ಲ, ಹಾಗೂ ಮುಂಗುಸಿ ಅಂತ ಕೇಳಿರ್ತಾರೆ. ಆದ್ರೆ ಅದ್ರ ಆಪೋಸಿಟ್ ಇದ್ದಾರೆ ಪಾಪ. ಕೆಲಸ ಬಿಟ್ಟು ಇದು ಮಾಡಿ ನೋಡ್ಕೋತೀನಿ ನಾನು ಅಂತ ಹೇಳಿ ಮಾಡೋ ಅಂಥವ್ರು ಇದ್ದಾರೆ. ಇನ್ನು ಕಲಿಯುಗದಲ್ಲಿ ಇದ್ದವ್ರು ಇದ್ದಾರೆ ಅಂದ್ರೆ ನಮಗೆ ಒಳ್ಳೆ ಗುಣಗಳೆಲ್ಲ ಕೇಳಿ ಬರ್ಬೇಕು. ಸೋದರ್ಯಾಣಾಂ ಸಕಾಶಂಚ ಏನ ಅಪರೂಪ, ಬಟ್ ಇದ್ದಾರೆ ಬಹಳ ಆಶ್ಚರ್ಯ. ಯಯೋ ವಜ್ರಧರ ಅಂತ ಎಷ್ಟೋ ಜನ ಹೇಳ್ತಾರ ಅವರು. ನಮ್ಮ ಮಕ್ಕಳು ಯಾರು ಮಾಡ್ಲಿಲ್ಲ, ಸೊಸೆ ಮಾಡಿದ್ರು ಅಂತ ಹೇಳೋರು ಇದ್ದಾರೆ. ಯಾರು ಮಾಡ್ಲಿಲ್ಲ, ಅಳಿಯ ಮಾಡಿದವರು ಅಂತ ಹೇಳೋರು ಇದ್ದಾರೆ. ಗೊತ್ತಾಯ್ತಾ? ಹೇಳ್ತಾವ್ರು ಏನು ಉಪಯೋಗ ಆಗ್ಲಿಲ್ಲ, ಅವರಿಂದ ನಮಗೆ ಸುಖವಾಗಿದ್ದೀವಿ. ಅದು ಎಕ್ಸೆಪ್ಷನ್ಗಳವೆಲ್ಲ. ಅದು ಸಂಸ್ಕಾರ ಬಂದ್ರೆ ಅದು ನಿಜವಾದ ಜೀವನ ಆಗುತ್ತೆ. ದುಡ್ಡು ಏನಿತ್ತು ಎಲ್ಲ ಹೋಯ್ತು, ಎಷ್ಟಿದ್ರು ಹೋಗುತ್ತೋ. ಇಲ್ಲ ಕಳ್ಕೊಂಡು ಹೋಗ್ತಾನೆ, ಬಿಟ್ಟು ಹೋಗ್ತಾನೆ, ಎರಡರಲ್ಲೊಂದು. ಇದ್ದಾಗಲೇ ಕಳ್ಕೊತಾರೆ ಬಹಳ ಜನ, ಅಥವಾ ಬಿಟ್ಟು ಇನ್ನೊಬ್ರಿಗೆ ಕಡೆಯಲ್ಲೇ ಕರ್ಕೊಂಡು ಮಾಡಿಕೊಟ್ಟು ಹೋಗ್ತಾರೆ ಅಷ್ಟೆ. ಹಾಗೆ ಮಾಡ್ಬೇಕಾಗಿಲ್ಲ. ಆಯಾಂತಮೀಕ್ಷ ಬೀಭತ್ಸುಂ ಮುಮುದುಹು ಭ್ರಾತರೋಧಿಕಂ ಊಷುಶ್ಚ ಚತುರೋ ಅಬ್ದಾಂತೆ ಪುನರ್ಮೇರೋ ಪ್ರಮೋದಿನಃ. ಅರ್ಜುನ ವಾಪಸ್ ಇನ್ನೂ ಪ್ರಸಂಗ ನಡೆಯುತ್ತೆ ಅಲ್ಲಿ ಬಂದ ತಕ್ಷಣನೇ. ಧರ್ಮರಾಜ ಕೇಳ್ತಾನೆ, ಎಲ್ಲ ಅರ್ಥ ಕಲ್ತ್ಕೊಬೇಕು, ಸ್ವಲ್ಪ ತೋರ್ಸು ನಮಗೆ ಅಂತ ಹೇಳ್ತಾನೆ. ತೋರ್ಸು ಅಂತ ಹೇಳ್ತಾನೆ. ಅರ್ಜುನ ಏನ್ ಮಾಡ್ತಾನಾಗ ತೋರ್ಸ್ಲಕ್ ಹೋಗ್ತಾನೆ. ನಾವು ಅಟಾಮಿಕ್ ಟೆಸ್ಟ್ ಮಾಡಿದಲ್ಲ, ಬಾಂಬ್ ಟೆಸ್ಟ್ ಮಾಡಿದಾಗ, ಆಗ ನಾರದರು ಬರ್ತಾರೆ.
ಮಾಡಬೇಡ ಅದು ಮಾಡಬೇಡ. ಧರ್ಮರಾಜ ಮಾಡಿದ್ರೆ ಎಷ್ಟೋ ಜನ ಸಾಯ್ತಾರೆ. ಪರೀಕ್ಷೆ ಸತ್ರ ಎಷ್ಟು ಜನ ಆಗ್ಲಿಲ್ಲ, ಪರೀಕ್ಷೆ ಎಷ್ಟೋ ಜನ ಸತ್ತು ಬದುಕ್ತವ್ರು ಸತ್ತಾಗಿತ್ತು. ಭಾರಿ ಡೇಂಜರಸ್. ಪರೀಕ್ಷೆ ಮಾಡ್ಲಿಕ್ಕೂ ಹೋಗ್ಬೇಡ, ಗೊತ್ತಾಯ್ತಾ? ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ನೋಡ್ಬೇಕಂತಿದ್ದೀಯಲ್ಲ, ಮುಂದೆ ಯುದ್ಧ ಆಗತ್ತಲ್ಲ ಅವಾಗ ನೋಡೋ, ಈಗ ನೋಡ್ಬೇಡ, ಅದನ್ನ ಯುದ್ಧ ಆಗ್ಬೇಕಾದ್ರೆ ನೋಡೋ ಅಂತ ಹೇಳ್ತಾರೆ. ಅದೆಲ್ಲ ಅದೆಲ್ಲ ಸಂಶಯಕ್ಕೆ ಅವಕಾಶ ಇಲ್ಲ, ನಿರ್ಣಯ ಬೇಕಿಲ್ಲ. ಅದಕ್ಕೆ ಅದನ್ನ ಹೇಳಕ್ ಹೋಗ್ಲಿಲ್ಲ. ಎಲ್ಲಿ ಅದಿಲ್ಲ ಅಂತಲ್ಲ, ಇರೋದು ಅಲ್ಲೇ ಕ್ಲಿಯರ್ ಇರೋದ್ರೆ ಓದ್ಕೊಳ್ಳಿ ಅಂತ. ಆಯಾಂತ ಮೀಕ್ಷ ಬೀಭತ್ಸುಂ ಮುದುರ್ಭಾತರೋಧಿಕಂ. ಇದು ಭಾರಿ ಖುಷಿ ಆಯ್ತು, ಓ ಬಂದ ಅಂತ ಹೇಳಿ. ಅದು ಬಂದ ಒಂದು ಎಷ್ಟೋ ಎಲ್ಲೋ ಹೋಗಿ ಬರೀ ಕೈಲಿ ಬಂದು ಸೋತು ಬಂದ್ರು ಕೂಡ ಸದ್ಯ ಜೀವ ಉಳಿಸ್ಕೊಂಡು ಬಂದ ಅಂತ ಸಂತೋಷ ಪಡ್ತಾರೆ. ದೊಡ್ಡ ಅಚೀವ್ಮೆಂಟ್ ಮಾಡಿ ಬಂದಿದ್ದಾನೆ ಅರ್ಜುನ. ಆದ್ರಿಂದ ಭಾರಿ ಸಂತೋಷಪಟ್ಟು. ಅರ್ಜುನಿಗೆ ಸಾಧ್ಯವಾಗಲಿಕ್ಕೆ ಒಳಗಿದ್ದ ವಾಯುದೇವರ ಆವೇಶ ಬರಿಬಾರದು, ವೀರನಾಮಕ ವಾಯುದೇವರ ಆವೇಶ ಕೂಡ ಇತ್ತು. ಊಷುಶ್ಚ ಚತುರೋ ಅಬ್ದಾಂತೆ ಪುನರ್ಮೇರೋ ಪ್ರಮೋದಿನಃ. ಎಷ್ಟು ವರ್ಷ ಆಯ್ತು ಈಗ? ಬರೋದಕ್ಕಿಂತ ಮುಂಚೆ 4 ವರ್ಷ, ಒಂದು 5 ವರ್ಷ ಆಗಿತ್ತು. ಪ್ಲಸ್ 9 ವರ್ಷ ಆಯ್ತು ಈಗ. 12ರಲ್ಲಿ ಎಷ್ಟಾಯ್ತು ಈಗ? 9 ಇಲ್ಲೇ ವಾಸ ಮಾಡ್ತಿದ್ದವರು. 3 ವರ್ಷ ಅಷ್ಟೇ ಓಡಾಡಿದ್ದು. ಅದು ತೀರ್ಥಯಾತ್ರೆ 1 ವರ್ಷ, ಅದು ಎಂಜಾಯಬಲ್ ತಿಂಗ್. ಅದು ಇಲ್ಲಿ 2 ವರ್ಷ ಅಷ್ಟೇನೆ. ಅವನ್ನ ಏನೋ ತಿಳ್ಕೊಂಡಿದ್ದ ಆಗಿದ್ದೇನೋ ಆಯ್ತು. ಅದು ಆಯಾಂತ ಮೀಚ ಎಲ್ಲೋ ಊಟಕ್ಕೆ ಕುಡಿಸೋರು ಎಬಿಸಿ ಕಳಿಸಿ ಚೌಕಿ ಕುಡಿಸ್ದಾಗ ಆಯ್ತು. ಹೋಗಿ ಕುಡಿಸ್ತವ್ರ ಅಲ್ಲಿ ಕುಡಿಸಿ ಅವ್ರು ಇವ್ರು ನಾವು ನೋಡ್ಕೊಂತ ಟಾಟಾ ಮಾಡ್ತಿರ್ತಾರೆ. ಮೂರ್ಖ ಹಳೆ ಬರನೇ ಅಷ್ಟು. ಆಯಾಂತ ವೀಕ್ಷ ಬೀಭತ್ಸುಂ ಭ್ರಾತರೋ ಅಧಿಕಂ. ಅಪ್ಪ ಇದು ಅಧಿಕಂ. ಇದು ತಮ್ಮ ಅಣ್ಣ ದೊಡ್ಡ ಪ್ರಶ್ನೆ ಅಲ್ಲ. ಸಾಹಸ ಮಾಡಿದ್ದಾನೆ, ಗುಣ ಇದೆ, ಗುಣಕ್ಕೆ ಮೆಚ್ಚಬೇಕು ಅಂತ ಅರ್ಥ. ಊಷುಶ್ಚ ಚತುರೋ ಅಬ್ದಾಂತೆ ಪುನರ್ಮೇರೋ ಪ್ರಮೋದಿನಃ. ಆ ಜಾಗ ನಮ್ಗೆ ಗೊತ್ತೇ ಆಗಲ್ಲ ಇವತ್ತು. ಪುನರ್ಮೇರೋ ಅಂತ ಕರೀತಾರೆ. ಕುಬೇರನ ಜಾಗ ಇರೋದು ಅದು ಹೋದ ಯಾತಕ್ಕೆ ಕಾಣೋದಿಲ್ಲ ಅಂದ್ರೆ ಬೇರೆ ಲಿಂಕ್ ಆಗಿಬಿಡುತ್ತೆ. ಆ ಕಡೆ ಎಂಟರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮನುಷ್ಯರಿಗೆ ಪ್ರವೇಶ ಇಲ್ಲ ಅಲ್ಲಿ. ಸುಖವಾಗಿ ದೇವತೆಗಳಾದ್ದರಿಂದ ಇವರಿಗೆ ಸಾಧ್ಯ ಆಯ್ತು, ವಾಸ ಮಾಡ್ಕೊಂಡಿದ್ದಾರೆ. ಕಥಾಭಿರ್ವಾಸುದೇವಸ್ಯ ಧ್ಯಾನೇನಾಭ್ಯರ್ಚನೇನ ಚ ಯಯೌ ಕಾಲ ಸುಖೇನೈವ ತೇಷಾಂ ವಿಷ್ಣುರತಾತ್ಮನಾಂ. ಹೇಗಿದ್ರು ಅಷ್ಟು ದಿವಸಗಳ ಕಾಲ. ಕಥಾಭಿ ವಾಸುದೇವಸ್ಯ, ಹರಿಕಥೆಯನ್ನೇ ಕೇಳು. ವಾಸುದೇವಸ್ಯ ಸ್ವಾರಸ್ಯ, ಮೋಕ್ಷ ಕೊಡೋದು. ಯಾಕೆ ಟೆಕ್ಸ್ಟ್ ಬುಕ್ ಓದ್ತೀನಿ, ಇಂಜಿನಿಯರ್ ಆಗ್ತೇನೆ ಅಂತಾನೆ, ಡಾಕ್ಟರ್ ಆಗ್ತೇನೆ ಅಂತ. ಇಲ್ಲಿ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಶಾಸ್ತ್ರ ಓದಾರಿ ಕೇಳೋ, ಏನು ಉತ್ತರ ಕೊಡ್ಬೇಕು ಅವರು? ಯಾಕೆ ಓದ್ತೀನಿ? ಮೋಕ್ಷಕ್ಕೆ ಹೋಗ್ತೇನೆ ನಾನು. ನೀವು ಎಲ್ಲೆಲ್ಲ ಹೋಗ್ತೀರಿ, ಮೋಕ್ಷಕ್ಕೆ ಹೋಗ್ತೀನಿ ನಾನು ಅಂದ್ರೆ ಆಗದಕ್ಕೋ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ವಾಸುದೇವಸ್ಯ ಧ್ಯಾನೇನ ಅಭ್ಯರ್ಚನೇನ ಚ. ಧ್ಯಾನ ಮಾಡ್ತಿದ್ರು, ಅಭ್ಯರ್ಚನೆ ದೊಡ್ಡ ಪೂಜೆ ಮಾಡ್ಕೊಂಡಿದ್ರು. ಯಯೌ ಕಾಲ ಸುಖೇನೈವ ತೇಷಾಂ ವಿಷ್ಣುರತಾತ್ಮನ. ವಿಷ್ಣು ಭಕ್ತರಾದ್ರಿಂದ ಅವರ ಕಾಲ ಸುಖವಾಗಿ ಕಡಿತು ಅಂತ ಹೇಳ್ತಾರೆ. ಸುಖವಾಗಿರ್ಬೇಕಾದ್ರೆ ದೇವರ ಅನುಗ್ರಹ ಮಾಡಬೇಕು, ಭಕ್ತರ ಅನುಗ್ರಹ ಮಾಡ್ತಾರೆ. ಎಲ್ಲ ಇದ್ರು ಸುಖವಾಗಿರ್ತೇವೆ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪದು. ಏನೂ ಇಲ್ಲದೆ ಸುಖವಾಗಿರ್ಲಕ್ಕೆ ಬರುತ್ತೆ, ಎಲ್ಲ ಇದ್ದು ಭಾರಿ ದುಃಖ ಪಡ್ಲಕ್ಕೂ ಬರುತ್ತೆ. ದೇವರ ಅನುಗ್ರಹ ಮಾಡದೆ ಹೋದ್ರೆ ಯಾವುದು ಸುಖ ನಮಗೆ ಕೊಡೋದೇ ಇಲ್ಲ. ದೇವರ ಅನುಗ್ರಹ ಮಾಡಿದರೆ ಮಾತ್ರ ಸುಖ ಕೊಡೋದು. ಅದಕ್ಕೇನು ಸುಖವಾಗಿ ಕಾಲ ಕಳೆದು. ಆಗ ಭೀಮಸೇನ ದೇವರು ಹೇಳ್ತಾರೆ, ನೈವ ಶತ್ರು ನಾನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮುದ ಹೋಗ್ತಿತ್ತು ವನವಾಸ ಅಲ್ಲೇನೆ. ಆಗ ಭೀಮಸೇನ ಹೇಳ್ತಾರೆ, ನೈವ ಶತ್ರು ನಾನು ಸಾಧ್ಯ ನಾನಾದಾಯ ಮಹಾದ್ಯಶಃ ನಾ ಕೃತ್ವಾ ವಾಸುದೇವಾಜ್ಞಾಂ ಪ್ರಾಜ್ಞಾಂ ಮುಖ್ಯ ಗತಿರ್ಭವೇತ್. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ ಇದು, ಒಂದೇ ಶ್ಲೋಕ. ನ ಏವ ಶತ್ರು ನನುತ್ಸಾದ್ಯ ನ ಅನಾದಾಯ ಮಹದ್ಯಶಃ ನ ಅಕೃತ್ವಾ ವಾಸುದೇವಾಜ್ಞಾಂ ಪ್ರಾಜ್ಞಾಂ ಮುಖ್ಯ ಗತಿರ್ಭವೇತ್. ಒಳ್ಳೆ ಸುಭಾಷಿತ ಇದು. ನೈವ ಶತ್ರುನ್ ಅನುಸಾಧ್ಯ, ಶತ್ರುಗಳನ್ನು ನಾಶ ಮಾಡದೇನೆ. ನ ಅನಾದಾಯ ಮಹದ್ಯಶಃ, ಅಪಾರವಾದ ಕೀರ್ತಿಯನ್ನು ಸಂಪಾದನೆ ಮಾಡದೇನೆ. ನಾ ಕೃತ್ವಾ ವಾಸುದೇವಾಜ್ಞಾಂ, ವಾಸುದೇವನಾಜ್ಞೆಯನ್ನು ಪರಿಪಾಲನೆ ಮಾಡದೇನೆ. ರಾಜ್ಞಾಂ ಮುಖ್ಯ ಗತಿರ್ ನಭವೆ, ರಾಜರಿಗೆ ಮುಖ್ಯ ಗತಿ ಆಗೋದಿಲ್ಲ. ಅದು ಸ್ವಧರ್ಮ. ರಾಜರ ಸ್ವಧರ್ಮ ಎಂಥದ್ದು. ಎಷ್ಟೋ ಸರ್ತಿ ಕೇಸ್ ಯಾರೂ ಹಾಕ್ಲಿಲ್ಲ, ಅವರೇ ಕೇಸ್ ಹಾಕೋಬಹುದು. ದೊಡ್ಡ ಅನ್ಯಾಯ ನಡೆದು ಹೋಗಿದೆ, ಕೋರ್ಟು ಅವರೇ ಕೇಸ್ ಹಾಕ್ಬೋದು ಆಕ್ಚುಲಿ. ಅದಕ್ಕೆ ನಾವೇ ಹೋಗೋ ಕೆಲಸನ. ರಾಕ್ಷಸರಿದ್ದಾರೆ ಎಷ್ಟೋ ಜನ ಇನ್ನೂ ಕೊಲ್ಲಬೇಕಾಗಿದೆ ಅವರನ್ನು. ಅದೇ ರೀತಿಯಲ್ಲಿ ಇನ್ನೂ ವಿಶೇಷವಾದ ಕೀರ್ತಿ ಪಡಿಬೇಕಾಗಿದೆ. ಮುಖ್ಯವಾಗಿ ದೇವರ ಅಪ್ಪಣೆ ನಡೆಸಬೇಕಾಗಿದೆ. ಅದಕ್ಕೋಸ್ಕರ ನಾವೀಗ ಇಲ್ಲಿ ವಾಸ ಮಾಡೋದು ಸರಿಯಲ್ಲ, ಹೋಗೋಣ ಅಲ್ಲಿಗೆ. ನೀವು ಉಳಿದವ್ರು ಯೋಚನೆ ಮಾಡಲಿಲ್ಲ, ಯಥಾ ಪ್ರಕಾರ ಅವರಿಂದನೇ ಉಪದೇಶ ಆಗಬೇಕು. ದುಃಖದಲ್ಲಿದ್ದಾಗಲೂ ಗೈಡೆನ್ಸ್ ಅವರಿಂದನೇ, ಸುಖದಲ್ಲಿದ್ದಾಗಲೂ ಕೂಡ ಕರ್ತವ್ಯ ಮರಿಬಾರ್ದು. ಕರ್ತವ್ಯ 2 ಕಾರಣಕ್ಕೆ ಮರಿತೇವೆ. ಅತಿ ದುಃಖ ಆಯ್ತೋ ಕರ್ತವ್ಯ ಬಿಟ್ಟು ಹೋಗುತ್ತೆ, ಅತಿ ಸುಖ ಆಯ್ತೋ ನಮಗೆರಡು. ಅದಕ್ಕೆ ಸುಖ ದುಃಖೇ ಸಮಯ ಕೃತ್ವ. ಸುಖ ದುಃಖ ಏನ್ ಮಾಡ್ದ, ಡ್ರೈವರ್ ನೋಡ್ದ ಘಾಟ್ ಸೆಕ್ಷನ್ ಭಾರಿ ಕಷ್ಟಪಟ್ಟು ಬೈಕೊಂಡು ಡ್ರೈವ್ ಮಾಡ್ದ, ಆಮೇಲೆ ಡೌನ್ ಬಂತು, ಕಣ್ಣು ಮುಚ್ಕೊಂಡ, ಕತೆ ಮುಗೀತು. ಅದು ಸಾಯ್ಲಕ್ಕೆ ಘಾಟ್ ಸೆಕ್ಷನ್ ಆಗಬೇಕಾಗಿಲ್ಲ, ಏನ್ ಸಾಕು, ಪ್ಲೇನ್ ರೋಡ್ನಲ್ಲಿ ದೊಡ್ಡ ಗ್ರೌಂಡಲ್ಲಿ ಸಾಯ್ಬೇಕಾದ್ರೆ ಸಾಯ್ಬೇಕು.
ಅದಕ್ಕೆ ಏನ್ ಮಾಡೋದು, ಡ್ರೈವರ್ ಆದವನಿಗೆ ಡೌನು ಅಪ್ಪು ಲೆಕ್ಕ ಅಲ್ಲ. ಕೇರ್ಫುಲ್ ಹೇಗಿರ್ಬೇಕು ಅವನು, ಪ್ರತಿ ಕ್ಷಣದಲ್ಲೂ ಅಲರ್ಟ್ ಆಗಿರ್ಬೇಕು. ಅದೇ ರೀತಿನೇ ನಾವು ಸುಖ ಬರಲಿ ದುಃಖ ಬರಲಿ ದೇವ್ರನ್ನ ಮರಿ ಆಗಿಲ್ಲ. ಸುಖ ಬಂದರೂ ಮರಿತಾನೆ. ಮಗ ಪರೀಕ್ಷೆ ಮುಗಿಸ್ಕೊಂಡು ಬಂದ ಫಸ್ಟ್ ಡೇ, ಆ ಪರೀಕ್ಷೆ ಮುಗಿತು ಬಂದ, ಸಿನಿಮಾಕ್ಕೆ ಹೊರಟ, ಯಾರು ಹೇಳಾಗಿಲ್ಲ ಅವ್ನು ಹೋಗಬೇಡ ಅಂತೇಳಿ. ಅದಕ್ಕೆ ಪಾಪ ಅವ್ರು ಇಷ್ಟು ಕಷ್ಟಪಟ್ಟು ಹೋದಾರೆ ಹೋಗ್ಲಿ ಅಂತ ಹೇಳಿದ, ಕಷ್ಟಪಟ್ಟು ಹೋದಾರೆ ಹೋಗ್ಲಿ. ಬೆಲೆ ಕೂತ್ಕೊಂಡ ಸಂಧಾನ ಮಾಡೋದು ಹೇಳೋದಿಲ್ಲ. ಅದಕ್ಕೆ ಮೊದಲೇ ಗೋಳಾಡ್ತಿದ್ದಾರೆ, ಹೇಳಿದ್ರೆ ಆಗೈತಿ. ಸುಖ ಬಂದರೂ ಸಂಧಾನದ ಕ್ಯಾನ್ಸಲ್, ದುಃಖ ಬಂದ್ರು ಸಿನಿಮಾ ಯಾವುದೇ ಕ್ಯಾನ್ಸಲ್ ಆಗಲ್ಲ, ನಡೀತಾನೆ ಇರುತ್ತೆ. ಅಂದ್ರೆ ಮನುಷ್ಯನಿಗೆ ಅದಕ್ಕೆ ಹೇಳ್ತಾರೆ ಸುಖದಂತೆ ದುಃಖ ಅದು ಎರಡು ನಮಗಿದೆ. ಸುಖನೂ ಹೇಯ ಅಂತ ಕರೆದು, ಸುಖನೂ ಹೇಯ, ದುಃಖ ಹೇಯ ಅಂತ ಹೇಳ್ಬೇಕಾಗಿಲ್ಲ. ಯಾತಕ್ಕೆ, ದುಃಖ ಪದನೇ ಹೇಳುತ್ತೆ. ಸುಖವೂ ಹೇಯ. ಯಾವುದು ಯಾವುದು ಪರೀಕ್ಷೆ ನಡೀತಾ ಇದೆ, ಕ್ರಿಕೆಟ್ ಮ್ಯಾಚ್ಗೆ ಹೋದ, ನೋಡೋದು ಸುಖ, ಅದು ಹೇಯ, ಫೇಲ್ ಆಗಿ ಹೋಗ್ತಾನೆ ಅಲ್ಲಿಗ. ಲೌಕಿಕ ಸುಖ, ಯಾವ ಸುಖ ನಮ್ಮ ಸಾಧನೆ ಗಡ್ಡಿ ಆಗುತ್ತೋ ಆ ಸುಖ ಏನದು, ಅದು ಹೇಯನೇ. ಹೇಳಲಿಲ್ಲ, ಲೌಕಿಕ ದುಃಖ ಹೇಯ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸುಖ ದುಃಖೇ ಸಮಯಕೃತ್ವ. ನಮಗೇನು ಅರ್ಥ ಆಗೋದಿಲ್ಲ, ದುಃಖ ಸರಿ, ದುಃಖದಲ್ಲಿ ಏನ್ ತಿಳ್ಕೊಬೇಕು ಅಂತ ಕೇಳಿದ್ರೆ ಸುಖನೂ ಅಡ್ಡಿ ಆಗುತ್ತೆ ಸಾಧನೆಗೆ. ಹೇಳಿಲ್ಲ, ಯಾರೋ ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ಆಚಾರ್ಯರಿದ್ರು, ಮೈಸೂರಾಜರು ಬಂದರು, ಗಾಣ ಕಾಲಕ್ಕೆ ನೋಡಿದ್ರು, ಭಾರಿ ಖುಷಿ ಆಯ್ತು. ನೂರಾರು ಶಿಷ್ಯರು ಅವರಿಗೆ. ನೀವು ಆಸ್ಥಾನ ವಿದ್ವಾಂಸರು ಮಾಡ್ತೀರ ಕರ್ಕೊಂಡು ಹೋದ್ರು. ಪಾಪ ರೋಪಿಸಿದ್ರು, ಪ್ರೆಸೆಂಟ್ ಮಾಡಿದ್ರು, ಹೋಗ್ತೀನಿ ಬಿಟ್ಬಿಟ್ಟು ನಾನು ಸಾಕು ಅಂತೇಳಿ. ಅದಕ್ಕೆ ಸುಖ ಆರಾಮ್ ಮಾಡ್ಕೊಂಡು ಅಲ್ಲಿದ್ದೆ. ಆಸ್ತಾ ಬರೋದು ಕೂಡ್ಬೇಕು. ಎಷ್ಟೋ ಸತ್ ಬೇರೆ ಕಡೆ ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೀವಿ. ಎಷ್ಟು ಟೈಮ್ ಎಷ್ಟಾಗುತ್ತೆ ಗೊತ್ತಾ ಅಲ್ಲಿ ಹೋದ್ರೆ ನಿಮಗೆ ಅವಾರ್ಡ್ ಕೊಡೋದು ಒಂದು ನಿಮಿಷ 5 ನಿಮಿಷ, 3-4 ತಾಸು ಕೂತಿರ್ಬೇಕಲ್ಲಿ. ಬಿಡ್ಬದ್ದೆ ಎದ್ದೋಗಾಗಿಲ್ಲ, ಅದು ಬೇರೆ. ಮೊದಲು ಕೊಡ್ತಾ ಇರುತ್ತೆ, ಕಾಯ್ಬೇಕು. ಆಮೇಲೆ ಕೊಟ್ಮೇಲೆ ಹೋಗ್ಬೇಡ, ಬಯಸ್ಕೋಬಾರ್ದು, ಹೋದ ಅಂತೇಳಿ ಕೂತಿರ್ಬೇಕು. ಅದಕ್ಕೇನ್ ಮಾಡಿದ್ವಿ, ಅದು ಬೇಡ ಇದು ಬೇಡ, ತ್ಯಾಗ ಮಾಡೋದಿಲ್ಲ. ಅದೇನದು ಸುಖ. 3-4 ತಾಸನ್ನ ನಾವು ಕಳ್ಕೊಂಡ್ರೆ ಏನ್ ಪ್ರಯೋಜನ ಅದರಿಂದ? ಅದಕ್ಕೇನ್ ಮಾಡಬಾರ್ದು ಅಂತ ಸುಖ ಎಂಟರ್ಟೈನ್ ಮಾಡಬಾರ್ದು. ಗೊತ್ತಾಯ್ತಾ? ಯಾವ ಸುಖ ಸಾಧನೆ ಅನುಕೂಲವಾಗೋದಾದ್ರೆ ಸುಖ ಇರಲಿ, ಸಾಧನೆ ದುಃಖನೂ ಇರಲಿ. ಸಾಧನೆ ಅನುಕೂಲ ಆಗೋದಾದ್ರೆ ಸುಖವೇ ಇರಲಿ. ಅದನ್ನೇ ಕುಂತಿ ಕೇಳಿದ್ದು. ನಾವು ಸದಾಕಾಲ ವಿಪತ್ತೇ ಕೊಡ್ತೀವ್ರಿ, ಜಾಸ್ತಿ ಸಾಧನೆ ಮಾಡ್ಬೋದು ಅಂತೇಳಿ. ಜಾಸ್ತಿ ಸಾಧನೆ ಮಾಡ್ಲಿಕ್ಕೆ ಬರೋದು ವಿಪತ್ತುಗಳು ಬಂದಾಗಲೇ ಹೊರತು ಸಂಪತ್ತು ಬಂದಾಗಲ್ಲ. ಧರ್ಮರಾಜ ಮರ್ತಿದ್ದ, ಈಗ ಜ್ಞಾಪ್ತಿದ್ರು. ಮತ್ತೆ ಬರೀ ದುರ್ಯೋಧನಕ್ಕೆ ಕೊಂದೋದು ಅಷ್ಟೇ ಕೆಲಸ ಅಲ್ಲ, ರಾಕ್ಷಸರು ಬೇಕಾಡ್ ಸರಿ ಇದ್ದಾರೆ. ವನವಾಸ ಮುಗಿಯೋದು ಕಾಯ್ಬೇಕಾಗಿಲ್ಲ, ಹೋಗೋಣ ಅಂತ ಹೇಳಿದ ತಕ್ಷಣ ಧರ್ಮರಾಜನ ದೊಡ್ಡ ಗುಣ ಅಂದ್ರೆ ಒಂದು ಹೇಳಿದಾಗ ಕೇಳ್ತಿದ್ದ. ಕೆಲವರು ತನಗೋತ್ತ ಹೇಳಿದ ಮಾತು ಕೇಳೋದಿಲ್ಲ ಅಂತಾರಲ್ಲ, ಹಾಗಲ್ಲ, ಹೇಳಿದ್ ಸರಿಯಾಗಿ ಕೇಳ್ತಿದ್ದ. ಅದಕ್ಕೆ ಹೆಸರು ದಾಖಲೆಯ ಕೀರ್ತಿ ಪಡೆದ. ತದನ್ನೇಷಾಂತು ವರ್ಣಾನ ಕ್ಷಮಾ ಬಾಹ್ಯೇಷು ಶತ್ರುಷು ಪ್ರಾಯೋ ಧರ್ಮ ಇತಿ ಪ್ರೋಕ್ತೋ ಹರೇರಾಜ್ಞಾ ಅಖಿಲಸ್ಯ ಚ. ತದನ್ನೇಷಾಂತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು. ಶತ್ರುಗಳಿದ್ದಾರೆ, ನಾವು ಅವ್ರ ಬಗ್ಗೆ ಆಕ್ಷನ್ ತಗೋತಾ ಇಲ್ಲ. ಬ್ರಾಹ್ಮಣನ ಕೆಲಸ ಇದು, ಸರಿ, ಅದು ಅದೇ ತಪಸ್ಸು ಅವರಿಗೆ. ಶತ್ರುಗಳಿಗೆ ಕ್ಷಮೆ ಕೊಡೋದೇ ಬ್ರಾಹ್ಮಣನ ತಪಸ್ಸು. ಶತ್ರುಗಳನ್ನ ಹೊಡೆಯೋದು ಕ್ಷತ್ರಿಯನ ತಪಸ್ಸು. ಅರ್ಥ ಆಯ್ತಾ ಈಗ? ಆದ್ರಿಂದ ನಾವು ಕ್ಷತ್ರಿಯದಲ್ಲಿ ಆಗಿರೋದ್ರಿಂದ ನಾವಿಲ್ಲಿ ಕೂಡಬಾರ್ದು, ಹೋಗ್ಬೇಕು. ಪ್ರಾಯೋ ಧರ್ಮ ಇತಿ ಪ್ರೋಕ್ತೋ ಹರೇರಾಜ್ಞಾ ಅಖಿಲಸ್ಯ. ಎಮರ್ಜೆನ್ಸಿ ಬಂದಾಗ ಎಲ್ಲರಿಗೂ ಎಲ್ಲ ಧರ್ಮನೇ. ಯುದ್ಧ ಮಾಡ್ಬೇಕೀಗ, ಕಳ್ಳನ್ ನೋಡ್ಸೋ ಪೊಲೀಸಿಗೆ ಫೋನ್ ಮಾಡ್ಬೇಕಾಗಿಲ್ಲ, ಟ್ರೈ ಮಾಡ್ಬೇಕು. ಎಷ್ಟೊತ್ತು ತಾನೇ ಓಡಿಸ್ಬಿಡ್ಬೋದು. ಆ ಕಾಯಿವರೆ ಕೂತ್ರೆ ಅವ್ರು ಹೊಡೆದು ಹೋಗಿರ್ತಾರೆ ಆಗ್ಲೇ. ಪ್ರತಿಯೊಂದು ಕೆಲಸ ಕೂಡ ಎಲ್ಲರೂ ಹಿಂದೆ ಹೇಳಿದ್ದಾರೆ, ಎಲ್ಲರಿಗೂ ಎಲ್ಲ ಧರ್ಮಗಳು ಇದೆ. ವಿಶೇಷ ಧರ್ಮಗಳು ಕ್ಷತ್ರಿಯರಿಗೆ ಇದಿದೆ. ನಾವಿಲ್ಲಿ ಕೂಡಬಾರದು, ಹೋಗೋಣ ಅಂತ ತಕ್ಷಣ ಹೊರಟು. ಇತಿ ಸ್ವಭೀಮ ವಚ ಶ್ರುತ್ವ ಸಸೋದರ್ಯೋ ಯುಧಿಷ್ಠಿರ್. ನಮಗೆಲ್ಲ ಅಪ್ಲೈ ಆಗೋದು, ಅವ್ರಿಗೆ ಹೇಳಿದ್ರು ಮುಖ್ಯ ಅಲ್ಲ. ಬ್ರಾಹ್ಮಣ ಧರ್ಮ ಯಾವುದೀಗ, ಅದನ್ನ ಮಾಡ್ಬೇಕು ನಾವು. ಯಾರ್ದೋ ಧರ್ಮ ಅನುಷ್ಠಾನ ಮಾಡ್ತಿದ್ದೇವೆ ಅಷ್ಟೇ ನಾವೀಗ. ಬ್ರಾಹ್ಮಣ ಧರ್ಮ ಅನುಷ್ಠಾನ ಮಾಡ್ತಾ ಇಲ್ಲ. ಅದು ನಿನ್ನ ಕರ್ತವ್ಯ ಇರಬಹುದು, ವರ್ಣದ ಕರ್ತವ್ಯ ಅಲ್ಲ. ಆಫೀಸ್ ಕೆಲಸ, ಮನೆ ಭಾಳ ಇಂಪಾರ್ಟೆಂಟ್ ಕೆಲಸ ಇರಬಹುದು, ಆಫೀಸ್ ಕೆಲಸ ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಯಾವ್ದಕ್ಕಿಂತ ಯಾವ್ದು ಇಂಪಾರ್ಟೆಂಟ್ ಈಗ? ಮನೆ ಕೆಲಸಕ್ಕಿಂತ ಆಫೀಸ್ ಕೆಲಸನೇ ಮುಖ್ಯ. ಯಾವಾಗ ಹೋಗ್ಬೋದು? ಮನೇಲಿ ಭಾರಿ ಅನಾಹುತ ಆಗಿದೆ, ಅವಾಗ ಹೋಗ್ಬಿಡ್ತಾರೆ, ಹೋಗಿ ಬಾ ಅಂತ ಹೇಳ್ತಾರೆ. ಸುಮ್ಮನೆ ಮನೆಗೆ ಹೋಗ್ತೀರಿ, ಬೇರೆ ಮಕ್ಕಳ ಆಡ್ಸಕ್ ಮನೆಗೆ ಹೋಗ್ತೀರಿ ಅಂದ್ರೆ ಬಿಡೋದಿಲ್ಲ. ಆಗಿಲ್ಲ, ಆಡ್ಸೋಡು ಅಲ್ಲೇ ಎದ್ದು ಬಿಡು ಅಂತ ಹೇಳ್ತಾರೆ ಅಂತ ಕಳ್ಸೋದು. ಇತಿ ಭೀಮವಚ ಶ್ರುತ್ವ ಸಸೋದರ್ಯೋ. ಇಲ್ಲಿ ಅರ್ಜುನ ರೋಲ್ ಇಲ್ಲ ಇಲ್ಲಿ, ಯಥಾ ಪ್ರಕಾರ ಭೀಮಸೇನ ದೇವರದೇನೆ. ರಾಕ್ಷಸ ಸ್ಕಂದಮಾರೂಢ ಕೃಷ್ಣಯ ಚ ಅಯಯೌ ಪುನಃ. ಎಲ್ಲರೂ ಹೇಳಿ ಮತ್ತೆ ಯಥಾಪರ ಬಹಳ ಸಿಂಪಲ್ ಇತ್ತು ಅವ್ರಿಗೆ. ಘಟೋದ ಕರೆದ್ರು ಬಂದೆ ಎಲ್ಲ ಬಿಟ್ಟೋದ ಈ ಕಡೆ. ಅದು ಯಾರ್ದು ಹೆಲ್ಪ್ ತಗೊಳ್ಳಿಲ್ಲ ಅವರು. ಮಗ ಆತ, ಗೊತ್ತಾಯ್ತಾ? ಮಗನಲ್ಲಿ ಏನಂತ ಕರೆಯೋದಿಲ್ಲ, ಅದನ್ನ ಇನ್ನೊಬ್ರು ಹೆಲ್ಪ್ ಅಂತ ಕರೆಯೋದಿಲ್ಲ. ಅದು ಡಿಮ್ಯಾಂಡ್ ಮಾಡ್ಬೋದು, ಹಕ್ಕಿದೆ ಅವರಿಗೆ. ಬರೀ ಮಾತ ಸರೆಂಡರ್ ಆಗಿದ್ದಾರೆ, ಮತ್ತೆ ಕರೆದ ಬರ್ತೀನಿ ಅಂತ ಹೇಳಿಬಿಟ್ಟು. ಅಯಯೌ ಪುನಃ. ವಾಪಸ್ ಎಲ್ಲಿ ಬಂದಿರಿ? ಮತ್ತೆ ಹಿಮಾಲಯ ಪರ್ವತ ವಾಪಸ್. ಅಲ್ಲಿಂದ ಹೋಗಿ ಅಲ್ಲಿ ವಾಪಸ್ ಬಂದು ಎಲ್ಲಿಗೆ? ಪಾದೇಶು ತೇಷು ನಿವಸತ್ಸು ಹಿಮಾಲಯಸ್ಯ ಯಾಮ್ಯಾಭಿಶ್ರಿತೇಷು ಪವಬಾರ ಸುತಃ ಕದಾಚಿತ್ ಧನ್ವೀ ಮೃಗಾನ್ ಅನುಚರನ್ ಸಹಸಾ ಸಸಾದ
ಆಯೋಸ್ತುತಂ ನಹುಷಂ ಆಜಗರೋರು ರೂಪಂ. ಅಲ್ಲಿದ್ದಾಗಲೇ ಅಜಗರ ಪ್ರಸಂಗ ಬಂದಿ, ಹೊಸ ಪ್ರಸಂಗ. ಅದು ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರೋದು ನಾಡಿದ್ದು ಕಂಟಿನ್ಯೂ ಆಗುತ್ತೆ. ಅಜಗರ ಪ್ರಸಂಗ ನಾಡಿದ್ದು ಒಂದೊಂದು ದಿವಸ ಒಂದು ಘಟ್ಟ, ಕರಿಯ ಇಂಪಾರ್ಟೆಂಟ್ ಘಟ್ಟಗಳು, ಅವು ನೆನ್ಪಿಟ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ.